ನಮಸ್ಕಾರ. ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನಿಂದ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನೂ ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಪಾಠವನ್ನು ಮುಂದುವರಿಸೋಣ. ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿದ್ದೇವೆ. ಹೇಳುವ ಉದ್ದೇಶ ಇಷ್ಟೇ. ಇದು ಮನಸ್ಸಿನ ಬಗ್ಗೆ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋದು. ಸುಖ ಬಂದಾಗ ನಮ್ಮ ಜೊತೆ ಹಚ್ಕೊಳ್ಳೋಕ್ಕೆ ಬಹಳ ಜನ ಸಿಗ್ತಾರೆ. ಮಿತ್ರರು, ಬಂಧುಗಳು, ಪ್ರಪಂಚ ಎಲ್ಲ ಕೂಡ ನಮ್ಮ ಜೊತೆಗೇ ಇದ್ದಂಗೆ ಇರುತ್ತೆ ಸಂತೋಷ ಇದ್ದಾಗ. ದುಃಖ ಬಂದಾಗ ನಾವು ಒಂಟಿಗರಾಗ್ಬಿಡ್ತೇವೆ, ಯಾರೂ ನಮ್ಮ ಜೊತೆ ಇರಲ್ಲ. ಹಚ್ಚಿಕೊಂಡ ಪರಿವಾರ, ಸ್ನೇಹಿತರು, ಬಂಧು ಬಾಂಧವರು ಎಲ್ಲ ದೂರದಿಂದ ಸಮಾಧಾನ ಮಾಡ್ಕೊಪ್ಪ, ಮನಸ್ಸು ಗಟ್ಟಿ ಮಾಡ್ಕೊ, ಇದಕ್ಕೆಲ್ಲ ಹತ್ತಿರ ಆಗ್ತದೆ ಅಂತ ಹೇಳಿ ಬೆನ್ನು ತಟ್ಟಿ ಹೊರಟು ಬಿಡ್ತಾರೆ. ಕೊನೆಗೆ ಹೊರಗೆ ಬರಬೇಕಾದ ನಾವೇ. ಆ ಹೊರಗೆ ಬರಬೇಕಾದಾಗ ನಮಗೆ ಒಳಗಿನಿಂದ ಮಿತ್ರನಾದಂಥ ಜ್ಞಾನವೇ ನಮಗೆದು ಸಹಾಯಕಾರಿ ಆಗ್ತದೆ. ಸಮಸ್ಯೆಯಿಂದ ಹೊರಗೆ ಬರಬೇಕಾದ್ರೆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದು, ಆಕ್ಸೆಪ್ಟ್ ಮಾಡೋದೇ ಮೊದಲನೇ ಮಾಡಬೇಕಾದಂಥ ಸ್ಟೆಪ್. ಅದನ್ನು ಎದುರಿಸೋದು ಬಿಡೋದು ಅವರವರ ಹಿಂದಿನ ಪ್ರಾರಬ್ಧಕ್ಕೆ ಸಂಬಂಧಪಟ್ಟ, ಅವರವರ ಪ್ರಯತ್ನಕ್ಕೆ ಸಂಬಂಧಪಟ್ಟ ಇರ್ತದೆ. ಅಟ್ಲೀಸ್ಟ್ ಅರ್ಥ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಮನಸ್ಸು ರಿಲೀಫ್ ಆಗ್ತದೆ, ಏನು ಮಾಡಬೇಕು ಅಂತ ಆಲೋಚನೆ ಮಾಡೋದಾಗ್ತದೆ. ಹಾಗಾಗಿ ಸಮಸ್ಯೆ ಬಂದಾಗ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ, ಇದರ ವಿಚಾರವಾಗಿ ಮಹಾಭಾರತ ಮೋಕ್ಷಧರ್ಮ ಪರ್ವದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜಿಗೆ ಹೇಳಿದಂಥ ಮಾತು ಶಾಂತಿಪಾಠ. ಅದು ನಮಗೆ ಕಷ್ಟಕಾಲ ಬಂದಾಗ ಬಹಳ ಹೆಲ್ಪ್ ಆಗ್ತದೆ. ಇದು ಜ್ಯೋತಿಷ್ಯ ಕಲಿಯುವಂಥವರಿಗೆ ಒಂಥರ ಸೈಕೋ ಟ್ರೀಟ್ಮೆಂಟ್. ಯಾರಾದರೂ ಬಂದವರಿಗೆ ದುಃಖದಲ್ಲಿರೋರು ಬರ್ತಾರೆ, ಹೆಚ್ಚು ಬರೋದು ಜ್ಯೋತಿಷ್ಯರ ಹತ್ರ ತಲೆ ಕೆಡಿಸ್ಕೊಂಡವರೇ ಬರ್ತಾರೆ, ಚೆನ್ನಾಗಿ ನೆಟ್ಟಾಗಿದ್ದವ್ರು ಯಾರೂ ಬರಲ್ಲ. ಹಾಗಾಗಿ ಅವ್ರಿಗೇನಾದರೂ ಒಂದು ಮಾನಸಿಕವಾದಂಥ ಒಂದು ನೆಮ್ಮದಿಯನ್ನು ಕೊಡಲಿಕ್ಕೆ ಒಂದು ಉಪಾಯವನ್ನು ತೋರಿಸಬೇಕಾದ್ರೆ ಮೊದಲು ನಮಗೆ ಗೊತ್ತಿರಬೇಕಲ್ವ, ನಮಗೆ ನೆಮ್ಮದಿ ಹೇಗೆ ಬರುತ್ತೆ, ಹೇಗೆ ದುಃಖ ಜನ್ರೇಟ್ ಆಗುತ್ತೆ, ಸುಖ ಹೇಗೆ ಬರುತ್ತೆ, ಆ ಸ್ಥಿತಿ ಹೇಗಿರುತ್ತೆ, ಹೊರಗೆ ಬರೋದು ಹೇಗೆ ಅಂತಂಬುದು ನಮಗೆ ಗೊತ್ತಿದ್ರೇ ನಾವು ಇನ್ನೊಬ್ಬರಿಗೆ ಹೇಳಲಿಕ್ಕಾಗ್ತದೆ. ಹಾಗಾಗಿ ಸೈಕಾಲಜಿ ರಿಲೆವೆಂಟ್ ಆಸ್ಟ್ರಾಲಜಿ, ಜ್ಯೋತಿಷ್ಯ ಕಲಿಯುವಂಥವರಿಗೆ ಖಂಡಿತ ಗೊತ್ತಿರಬೇಕಾದ ವಿಚಾರ. ಅಟ್ಲೀಸ್ಟ್ ನಾವು ಇನ್ನೊಬ್ಬರಿಗೆ ಹೇಳೋದು ಬೇಡ, ಮೊದಲು ನಾವು ನೆಮ್ಮದಿಯಾಗಿರಬೇಕಲ್ವ. ನಾವು ಇನ್ನೊಬ್ಬರಿಗೆ ನೆಮ್ಮದಿ ಕೊಡಬೇಕಾದ್ರೆ ಮೊದಲು ನಮ್ಮಲ್ಲಿ ಜೀವನದಲ್ಲಿ ನೆಮ್ಮದಿ ಇರಬೇಕು. ಇನ್ನೊಬ್ಬರಿಗೆ ಕೊಡೋದು ಬಿಡೋದು ಅದು ವ್ಯಕ್ತಿಗತ. ಮೊದಲು ನಾವು ಸಂತೋಷವಾಗಿರೋಣ, ಆಮೇಲೆ ಜೊತೆಗಿರೋರು ಸಂತೋಷವಾಗಿ ಇಡೋಣ. ಸೊ ಈ ಕಾನ್ಸೆಪ್ಟ್ ಮೇಲೆ ಜ್ಯೋತಿಷ್ಯಕ್ಕೆ ಸಂಬಂಧ ಇಲ್ಲದಿದ್ದರೂ ಕೂಡ ವ್ಯಕ್ತಿಗತವಾಗಿ ನಾವು ಸಂತೋಷವಾಗಿರಬೇಕಾದರೂ ಕೂಡ ಈ ಪಾಠ ತುಂಬ ಉಪಯುಕ್ತವಾಗ್ತದೆ. ಭಗವಂತ ಎಲ್ಲ ಕಡೆ ಹೇಳೋದು ಇದೆ. ಪ್ರತ್ಯೇಕವಾಗಿ ಭೀಷ್ಮಾಚಾರ್ಯರು ಕೆಲವು ವಿಚಾರಗಳನ್ನು ಸಂಗ್ರಹಣ ಮಾಡಿ ಮಾನಸಿಕವಾಗಿ ಧರ್ಮರಾಜಿಗೆ ಹೇಳಿದಂಥ ಪಾಠ ಇದು. ವೇದಗಳಲ್ಲಿ ಉಪನಿಷತ್ತಲ್ಲಿ ಬರೋದೆಲ್ಲ ಇದೇ ಮಾತೆ, ಬೇರೆ ಕಡೆ ಬೇರೆ ಆ್ಯಂಗಲಲ್ಲಿ ಬರುತ್ತೆ. ಇದು ಡೈರೆಕ್ಟಾಗಿ ಪ್ರಶ್ನೆ ಏನು ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನೇ ಕೊಡ್ತಾನೆ ಭೀಷ್ಮಾಚಾರ್ಯರು. ಇಲ್ಲಿ ಸಂದರ್ಭ ಮಗನನ್ನು ಕಳ್ಕೊಂಡಂಥ ಸೇನದಿಜ್ಜಿತ್ ಎಂಬೋ ರಾಜ ಬಹಳ ದುಃಖಿಸ್ತಾ ಇರ್ತಾರೆ. ಮಗ ಅಂತಂದಾಗ ನೋಡಿ, ನಮ್ಮ ಜೀವನದಲ್ಲಿ ನಾವು ಪ್ರೀತಿ ಮಾಡೋದರಲ್ಲಿ ಅಲ್ಟಿಮೇಟ್ ಆಗಿರೋದು ಮಗನೇ. ಮಗ, ಮಗಳು, ಸಂತಾನ. ಅವರನ್ನು ಪ್ರೀತಿ ಮಾಡಿದಷ್ಟು ಬೇರೆ ಯಾರನ್ನು ನಾವು ಪ್ರೀತಿ ಮಾಡಲಿಕ್ಕಾಗಲ್ಲ. ಅಂಥ ಎಕ್ಸ್ಟ್ರೀಮ್ ಪ್ರೀತಿ ಮಾಡಿದಂಥ ಅವರನ್ನು ನಾವು ಕಳ್ಕೊಂಡಾಗ, ವಸ್ತು ಆಗಿರ್ಬೋದು, ಒಂದು ವಿಷಯ ಆಗಿರ್ಬೋದು,
ವ್ಯಕ್ತಿ ಆಗಿರ್ಬೋದು. ಕಳ್ಕೊಂಡಾಗ ಅದು ಬರುವಂಥ ದುಃಖದಿಂದ ಹೊರಗೆ ಬರೋದು ಹೇಗೆ ಅಂತಂಬೋ ವಿಚಾರಕ್ಕಾಗಿ ಸೇನಜಿತ್ ರಾಜ ಅವನ ಸಂದರ್ಭವನ್ನು ಒಂದು ಇದಾಗಿಟ್ಟುಕೊಂಡು ಆಧಾರದ ಮೇಲೆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಕಳೆದ ಬಾರಿ ನೋಡಿದಂಥ ಪ್ರಶ್ನೆ, ಪ್ರೀತಿಸಿದ ವ್ಯಕ್ತಿಯನ್ನು ಕಳ್ಕೊಂಡಾಗ ನಮಗೆ ದುಃಖ ಆಗುತ್ತೆ. ವ್ಯಕ್ತಿಯನ್ನು ವಸ್ತು ಅಂದ್ಕೊಳ್ಳಿ, ನಾವು ತುಂಬ ಪ್ರೀತಿ ಮಾಡಿದ ವಸ್ತು ಅಥವಾ ನನಗೆ ಈ ವಿಷಯ ಅಂದರೆ ತುಂಬ ಇಷ್ಟ, ಅದರಲ್ಲಿ ನನಗೆ ದುಃಖ ಆಯಿತು. ಹೆಚ್ಚು ಅಂತಂದರೆ ಪ್ರೀತಿಸಿದ ವ್ಯಕ್ತಿ ಕಳ್ಕೊಂಡಾಗ, ಯಾಕಂದರೆ ಫಿಸಿಕಲಾಗಿ ಕಾಣ್ತಾ ಇರ್ತಾನೆ, ಆ ವ್ಯಕ್ತಿಗನ್ನು ಕಳ್ಕೊಂಡಾಗ ನಮಗೆ ಆಗುವಂಥ ದುಃಖ ವರ್ಣನಾತೀತ. ಆಗ ಏನು ಮಾಡಬೇಕು ಅಂತಂಬ ಪ್ರಶ್ನೆಗೆ ಕಳೆದ ಬಾರಿ ಕೆಲವಿನ ಸಮಾಧಾನಗಳನ್ನು ನೋಡಿದ್ವಿ. ಭೀಷ್ಮಾಚಾರ್ಯರು ಮಾಡಿದಂಥ ಶಾಂತಿ ಪಾಠವನ್ನು ನಾವು ನೋಡಿದ್ವಿ. ನಾನಿಲ್ಲಿ ಕಳೆದ ಬಾರಿ ಹೇಳಿದ್ದನ್ನು ಜಸ್ಟ್ ಸಮರೈಸ್ ಮಾಡ್ತೇನೆ. ಭೀಷ್ಮಾಚಾರ್ಯ ಹೇಳಿದ್ರು, ನಮಗೆ ಯಾರ ಜೊತೆಯೋ ಪರಿಚಯ ಆಗುತ್ತೆ, ಅವ್ರ ಜೊತೆ ಗಾಢವಾದ ಸ್ನೇಹ ಆಗುತ್ತೆ. ಅವರ ಜೊತೆ ಸ್ನೇಹ ಬೆಳೆದ ನಂತರ ಅವರನ್ನು ಬಿಟ್ಟು ಒಂದು ದಿನ ಇರೋಕ್ಕೆ ಕೂಡ ಆಗಲ್ಲ. ನಮಗೆ ಅವರನ್ನು ಕಾಣಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಇರಬೇಕು ಎನ್ನುವಂಥ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಇದನ್ನೇ ಮಮತೆ, ಪ್ರೀತಿ, ಲವ್ ಈ ಥರ ಯಾವುದನ್ನು ಅನ್ಕೋಬೋದು. ಸ್ನೇಹ, ಪ್ರೀತಿಗೆ ಬೇರೆ ಬೇರೆ ಮೆಷರ್ಸಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬಂದಾಗ ಬೇರೆ ಬೇರೆ ಹೆಸರಿಂದ ಕರಿತೇವೆ. ಮಕ್ಕಳ ಮೇಲೆ ವಾತ್ಸಲ್ಯ ಅಂತೇವೆ, ಸಮಾನ ಸ್ಕಂದರು ಸೇಮ್ ಏಜ್ ಗ್ರೂಪ್ ಇದ್ದರೆ ಸ್ನೇಹ ಅಂತೇವೆ, ನಮಗಿಂತಲೂ ಹಿರಿಯರಾದರೆ ಗೌರವ ಅಂತೇವೆ, ಕಾಣದಂಥ ಮಹಾನುಭಾವರ ಮೇಲಾದರೆ ಭಕ್ತಿ ಅಂತೇವೆ. ಈ ಥರ ಇನ್ನು ಹೆಂಡತಿ ಅಥವಾ ಗಂಡ ಮಧ್ಯೆ ಆದರೆ ಪ್ರಣಯ ಅಂತೇವೆ. ಎಲ್ಲದಕ್ಕೂ ಮೂಲ ಪ್ರೀತಿಯೇ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕರೀತೇವೆ. ಸೊ ಹೇಳಿದ್ರು ಭೀಷ್ಮಾಚಾರ್ಯ ಬ್ರಾಹ್ಮಣ ಆ ಸೇನಜಿತ್ ಮಹಾರಾಜ್ಗೆ ದುಃಖವನ್ನು ಹೋಗಲಾಡಿಸುವುದಕ್ಕೆ ಮಾಡಿದಂಥ ಪ್ರಯತ್ನದಲ್ಲಿ ಹೇಳ್ತಾನೆ, ಎಲ್ಲ ದುಃಖಗಳಿಗೆ ಕಾರಣ ಈ ಪ್ರೀತಿಯೇ. ಯಾಕೆಂತಂದರೆ ನಾನು ಯಾರನ್ನು ಪ್ರೀತಿ ಮಾಡ್ತೀನೋ ಅವರು ನಂದಾಗಬೇಕು, ನನ್ನ ಪ್ರೊಸೆಸ್ ಮಾಡಬೇಕು, ನನ್ನದೇ ಆಗಬೇಕು ಅಂತ ಬಯಕೆ ಶುರು ಆಗುತ್ತೆ. ಪ್ರೀತಿಸಿದ ನಂತರ ಆ ವ್ಯಕ್ತಿ ಆ ಪ್ರೀತಿಯನ್ನು ಇನ್ನೊಬ್ಬರಿಗೆ ಹಂಚಿದ ಅಂತಂದರೆ ಆತ ಏನಾದರೂ ಗೊತ್ತಾದರೆ ಹೊಟ್ಟೆ ಕಿಚ್ಚು ಶುರುವಾಗ್ತದೆ. ಅದರಿಂದ ನೋವು, ದ್ವೇಷ, ದುಃಖ ಎಲ್ಲ ಬರೋದು ಪ್ರೀತಿಯಿಂದಲೇ ಅಂತ ಹೇಳ್ತಾನೆ ಆ ಬ್ರಾಹ್ಮಣ. ಈ ರೀತಿ ಇದು ಗಂಡ ಹೆಂಡತಿರ ಮಧ್ಯೆ ಆಗ್ಬೋದು, ಅಣ್ಣ ತಮ್ಮಂದಿರ ಮಧ್ಯೆ ಆಗ್ಬೋದು. ಈ ಪ್ರೀತಿ ಹಂಚಿಕೊಳ್ಳೋದಕ್ಕೆ ಯಾರೂ ಕೂಡ ಇಷ್ಟಪಡೋದಿಲ್ಲ. ಪ್ರೀತಿ ನನ್ನದೇ, ಕೇವಲ ನನ್ನದೇ ಆಗಬೇಕು. ಮನುಷ್ಯ ತನ್ನ ಜೀವನದಲ್ಲಿ ದುಃಖ ಪಡುವುದೇ ಈ ಭಾವನೆಯಿಂದ, ನನ್ನದು ನನ್ನದೇ. ಈ ಪೊಸೆಷನ್ನೇ ದುಃಖಕ್ಕೆ ಕಾರಣ. ಆದ್ದರಿಂದ ಜೀವನದ ದುಃಖಕ್ಕೆ ಕಾರಣ ಈ ಪ್ರೀತಿಯೇ ಅಂತ ಗೊತ್ತಿದ್ರೂ ಕೂಡ ಮನುಷ್ಯ ಪ್ರೀತಿಯನ್ನು ಮತ್ತೆ ಮತ್ತೆ ಮಾಡ್ತಾನೆ. ತಾನೂ ದುಃಖ ಪಡ್ತಾನೆ, ಇನ್ನೊಬ್ಬರನ್ನು ಸುಖವಾಗಿರಲಿಕ್ಕೆ ಬಿಡಲ್ಲ. ಈ ಸೆನ್ಸ್ ಆಫ್ ಪೊಸಿಷನ್ನೇ ನನ್ನದು ಇದೇ ದುಃಖಕ್ಕೆ ಕಾರಣ. ಇದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಯಥಾ ಕಾಷ್ಟಂಚ ಸಮೇಯತಾಂ ಮಹಾದತೌ ಸನೀತ್ಯ ಚ ವ್ಯಪೇಯತಾಂ ತದ್ವದ್ಭೂತ ಸಮಾಗಮಃ. ಬ್ರಾಹ್ಮಣ ಹೇಳಿದ, ಸಮುದ್ರದಲ್ಲಿ ಎಲ್ಲೋ 2 ಮರದ ತುಂಡು ಬಿದ್ದು ಹೋಗಿದೆ. ಬಿದ್ದ ಮರದ ತುಂಡು ತೆರೆಯ ಅಪ್ಪಳಿಕೆಯಲ್ಲಿ ಒಂದಕ್ಕೊಂದು ಒಟ್ಟಾಯಿತು. 2 ಮರದ ತುಂಡು ಒಟ್ಟಾಗಿ ಒಂದಕ್ಕೊಂದು ಅಪ್ಪಿಕೊಂಡು ನೀರಿನಲ್ಲಿ ಲಲ್ಲೆ ಆಟ ಆಡಿ ತೆರೆ ಒಂದು ಸಲ ಅಪ್ಪಳಿಸಿ 2 ದಡಕ್ಕೆ ಬಿಸಾಕ್ಬಿಡ್ತದೆ. ಪ್ರಪಂಚದಲ್ಲಿ ಒಬ್ಬರಿಗೊಬ್ಬರು ಹತ್ತಿರ ಬರೋದು, ದೂರ ಹೋಗುವುದು, ಬಂಧುಗಳಾಗೋದು ಎಲ್ಲ 2 ಮರದ ತುಂಡುಗಳಂತೆ ಅಂತ ಹೇಳ್ತಾನೆ ಬ್ರಾಹ್ಮಣ. ಯಾಕೆಂದರೆ ಮರದ ತುಂಡುಗಳಿಗೆ ಚಾಯ್ಸ್ ಇಲ್ಲ. ಅದು ಬಯಸಿ ಒಟ್ಟಾದದ್ದಲ್ಲ, ಬಯಸಿ ಬೇರೆ ಆದದ್ದಲ್ಲ. ಯಾರೋ ಒಟ್ಟು ಮಾಡಿದರು, ಒಟ್ಟಾದ್ವಿ. ಯಾರೋ ಬೇರ್ಪಡಿಸಿದ್ರು, ಬೇರೆ ಆದ್ವಿ. ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಒಟ್ಟಾಗುವುದು, ಬೇರ್ಪಡುವುದು ಮೀರ್ಲಿ ಒಂದು ಆಕ್ಸಿಡೆಂಟಲ್, ಅದೊಂದು ಸಂಗತಿ ಅಂತ ತಿಳ್ಕೋಬೇಡ ಅಂತ ಹೇಳ್ತಾರೆ. ನಮಗೆ ಮಗ ಅಥವಾ ಮಗಳು, ಸಂತಾನ ಹುಟ್ಟಿದು, ಆನಂದ ಆಯಿತು. ನಾವು ಬಯಸಿದ್ದಲ್ಲ, ಯಾರು, ನಮ್ಮ ಚಾಯ್ಸ್ ಏನಿಲ್ಲ ಇದರಲ್ಲಿ. ಭಗವಂತ ಕೊಟ್ಟ, ತಗೊಂಡ್ವಿ. ಕೊನೆ ಕಾಲಕ್ಕೆ ತಂದೆ ಮೊದಲು ಸಾಯ್ಬೋದು, ಅಥವಾ ನಮ್ಮ ಕಣ್ಣ ಮುಂದೆ ಮಕ್ಕಳು ಸಾಯ್ಬೋದು, ವಿರಸ ಆಗಿ ಬಿಟ್ಟು ಹೋಗ್ಬೋದು. ಇದು ಕೂಡ ನಮ್ಮ ಚಾಯ್ಸ್ ಅಲ್ಲ, ಇದು ಮೇರ್ಲಿ ಆಕ್ಸಿಡೆಂಟಲ್. ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಮತ್ತೊಂದು ರೀತಿಯ ಇದನ್ನು ಹೇಳಿದ. ನಾವು ಬಂದದ್ದು ಎಲ್ಲಿಂದ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗೋದು ಅಂತ ಗೊತ್ತಿಲ್ಲ. ಅವನಿಗೆ ನಿನ್ನ ಗುರುತಿಲ್ಲ, ನಿನಗೆ ಅವನ ಗುರುತು ಇಲ್ಲ. ಯಾರನ್ನು ಬಹಳ ಆತ್ಮೀಯರು ಅಂತ ನಾವು ಹೇಳ್ತೇವೆ, ಅವರ ಗುರುತು ಹಿಂದಿನ ಜನ್ಮದ ವಿಷಯ ನೆನಪೇ ಇಲ್ಲ ನಮಗೆ.
ಮುಂದಿನ ಜನ್ಮದಲ್ಲಿ ಎಲ್ಲೋ ಹುಡ್ತೇವೆ, ಅದು ಗೊತ್ತಿಲ್ಲ. ಈ ಜನ್ಮದಲ್ಲಿ ಅನುಬಂಧ ಇದೆ ಅಷ್ಟೆ. ಇದು ಶಾಶ್ವತ ಅನ್ನೋದರಲ್ಲಿ ಏನರ್ಥ ಇದೆ? ಯಾಕೆ ದುಃಖಿಸ್ತಾ ಇದೆಯಾ? ಯಾರಿಗೋಸ್ಕರ? ಒಬ್ಬ ಪರಿಚಯ ಇಲ್ಲದ ವ್ಯಕ್ತಿಗೋಸ್ಕರ, ಏನೂ ಸಂಬಂಧ ಇಲ್ಲದ ವ್ಯಕ್ತಿಗೋಸ್ಕರ ನೀನು ಹಚ್ಚಿಕೊಂಡದ್ರಿಂದ ಅಳು ಬಂತು. ಆದರೆ ಆತ ನಿನಗೆ ಏನೂ ಸಂಬಂಧ ಇಲ್ಲ. ಯಾವ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ಯಾವ ಕಾಲಕ್ಕೂ ಶಾಶ್ವತವಾದಂಥ ಸಂಬಂಧ ಇರೋದಿಲ್ಲ ಅಂತ ಹೇಳ್ತಾರೆ. ಮನುಷ್ಯರ ನಡುವಿನ ಸಂಬಂಧ ಎನ್ನುವುದು ಇದು ಟೆಂಪರರಿ, ಟ್ರಾನ್ಸಿಟರಿ. ಅದು ನಮ್ಮ ಮಮಕಾರದಿಂದ ನಾವೇ ನಿರ್ಮಾಣ ಮಾಡಿಕೊಂಡಂಥ ಸಂಬಂಧ, ನಾವೇ ಕ್ರಿಯೇಟ್ ಮಾಡಿಕೊಂಡಂಥದ್ದು. ಅದು ವಾಸ್ತವ ಅಲ್ಲ, ಮನಸ್ಸಿನಲ್ಲಿ ನಾವೇ ಇಮ್ಯಾಜಿನ್ ಮಾಡಿಕೊಳ್ತೇವೆ. ಅಟ್ಯಾಚ್ಮೆಂಟ್ ಅನ್ನೋದು ನಮ್ಮ ಮೆಂಟಲ್ ಕ್ರಿಯೇಷನ್. ಅದನ್ನು ನೀನೇ ಮಾನಸಿಕವಾಗಿ ನಿರ್ಮಾಣ ಮಾಡಿಕೊಂಡಂಥ ಪ್ರೀತಿಯ ವಲೆಯಲ್ಲಿ ನೀನೇ ಒದ್ದಾಡಿ ದುಃಖಪಟ್ಟಿ ಅಷ್ಟೇ. ವಾಸ್ತವಿಕವಾಗಿ ಯಾರಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಹೇಳ್ತಾನೆ ಬ್ರಾಹ್ಮಣ. ಇದರರ್ಥ ಯಾರನ್ನೂ ಪ್ರೀತಿ ಮಾಡಬಾರದು ಅಂತ ಅರ್ಥ ಅಲ್ಲ. ಇದ್ದಾಗ ಪ್ರೀತಿಸು, ಇಲ್ಲದೇ ಇದ್ದಾಗ ಅಥವಾ ಅವರಿಂದ ವಿರಸ ಬಂದಾಗ, ನಮಗೆ ಅನುಕೂಲವಾಗಿ ನಡೆದುಕೊಳ್ಳದಿದ್ದಾಗ ದುಃಖ ಪಡಬೇಡ. ಸಂಬಂಧಗಳನ್ನು ಅರ್ಥ ಮಾಡಿಕೋ. ನಮಗೂ ಅವರಿಗೂ ಸಹಜವಾಗಿ ಯಾವ ರೀತಿಯ ಸಂಬಂಧವೂ ಇಲ್ಲ ಅಂತ ನಿನ್ನ ಮನಸ್ಸಿಗೆ ಅರ್ಥ ಮಾಡಿಸು. ದುಃಖದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿದ. ಮತ್ತೆ ಮತ್ತೊಂದು ವಿಚಾರ ಹೇಳ್ತಾನೆ ಬ್ರಾಹ್ಮಣ. ಸುಖ ಬಂದಾಗ ನೆಕ್ಸ್ಟ್ ಏನು ಬರುತ್ತೆ? ಬಂದಾದ ಮೇಲೆ ದುಃಖ ಬರುತ್ತೆ. ಹಾರಾಡಬೇಡ, ಪ್ರಿಪೇರ್ ಆಗು ದುಃಖಕ್ಕೆ. ದುಃಖ ಬಂದಾಗ ನೆಕ್ಸ್ಟ್ ಚೇಂಜ್ ಯಾವುದು? ಸುಖ. ಹಾಗಾಗಿ ಸುಖಕ್ಕೆ ಸಿದ್ಧನಾಗು. ಯಾರಿಗೂ ಕೂಡ ಜೀವನದಲ್ಲಿ ಪೂರ್ಣ ಸುಖವೇ ಅಂತ ಇಲ್ಲ, ಸುಖ ಪಡುವುದಿಲ್ಲ. ಸುಖ ಎನ್ನುವುದು ಕೆಲವರಿಗೆ, ದುಃಖ ಎನ್ನುವುದು ಕೆಲವರಿಗೆ ಅಂತ ಇಲ್ಲ. ಎಲ್ಲರಿಗೂ ಸುಖ ದುಃಖ ಇದೆ, ಎಲ್ಲರಿಗೂ ದುಃಖ ಇದೆ. ಸುಖ ದುಃಖ ಎನ್ನುವುದು ಒಂದು ಚಕ್ರದಂತೆ ತಿರುಗ್ತಾ ಇರುತ್ತೆ ಅಂತ ಹೇಳಿದ, ಹಗಲು ರಾತ್ರಿ ಇದ್ದಂತೆ. ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಬೇಕಾದಂತೆ ನಮ್ಮ ವೇ ಆಫ್ ಲೈಫ್ನ ಅಡ್ಜಸ್ಟ್ ಮಾಡಿಕೊಳ್ಬೇಕಷ್ಟೆ. ಅದರಿಂದ ನಿನಗೆ ದುಃಖ ಬಂದಿದೆ, ಈಗ ನಿನಗೆ ನಿನ್ನ ಮಗ ಸತ್ತ ಅಂತ ದುಃಖ ಬಂದಿದೆ. ಈಗ ದುಃಖ ಬಂದಿದ್ದು ಯಾವುದರಿಂದ ಬಂತು? ಅದರ ಮೊದಲು ಸುಖ ಇದ್ದರಿಂದ ತಾನೇ. ಅಂದರೆ ಮಗ ಹುಟ್ಟಿದ್ದರಿಂದ. ಮಗ ಹುಟ್ಟದೇ ಇದ್ದಿದ್ರೆ ಸಾಯಲಿಕ್ಕಿತ್ತ? ಸಾವಿನ ದುಃಖ ಬಂದದ್ದು ಹುಟ್ಟಿನ ಸುಖದಿಂದ. ನಮಗೆ ಯಾವುದೇ ಒಂದು ದುಃಖ ಬರಲಿ, ಅದರ ಮುಂದೆ ಒಂದು ಸುಖ ಆಗಿರುತ್ತೆ, ಅದನ್ನು ನಾವು ಮರಿಬಾರದು. ಈಗ ಸತ್ತ ಅಂತ ದುಃಖಪಟ್ಟು ಆ ಹುಟ್ಟಿನ ಸುಖ ಇಲ್ಲದೇ ಇದ್ದರೆ ಸಾವಿನ ದುಃಖ ಕೂಡ ಬರ್ತಿದ್ದಿಲ್ಲ. ನನಿತ್ಯಂ ಲಭತೆ ದುಃಖಂ ನನಿತ್ಯಂ ಲಭತೆ ಸುಖಂ. ಸುಖ ಇತ್ತು, ಅದರಿಂದ ದುಃಖ ಬಂತು. ಈ ದುಃಖದಿಂದ ಮತ್ತೊಂದು ಸುಖವನ್ನು ನೀನು ಪಡಿತೀಯ. ಹಾಗಾಗಿ ಈ ಸುಖ ದುಃಖದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡು ಅಂತ ಹೇಳಿದ ಬ್ರಾಹ್ಮಣ. ಇದು ನಾವು ಕಳೆದ ಬಾರಿ ನೋಡಿದಂಥ ವಿಚಾರ. ಒಂದು ಸಲ ಸಮರೈಸ್ ಮಾಡ್ತೀವಿ. ಮತ್ತೆ ಬ್ರಾಹ್ಮಣ ಹೇಳ್ತಾನೆ, ನೋಡು, ಸುಖ ಮತ್ತು ದುಃಖ ಎಲ್ಲಿ ಇರೋದು? ಲಾಸ್ಟ್ ಟೈಮ್ ಸುಖ ಆದಮೇಲೆ ದುಃಖ ಬರುತ್ತೆ, ದುಃಖ ಆದಮೇಲೆ ಸುಖ ಬರುತ್ತೆ. ಯಾರಿಗೂ ಸುಖ ಅಂಬೋದು ಇದು ಇರೋದಿಲ್ಲ, ಯಾರಿಗೂ ದುಃಖ ಅಂಬೋದು ಒಂದೇ ಇರೋದಿಲ್ಲ. ಒಂದಾದ ಮೇಲೆ ಒಂದು ಬರುತ್ತೆ ಅಂತಂಬೋದು ಕಳೆದ ಪಾಠದಲ್ಲಿ ನೋಡಿದ್ವಿ. ಸೊ ಈ ಸುಖದ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದರೆ ಸುಖ ದುಃಖ ಎಲ್ಲಿರುತ್ತೆ? ನಾವು ಎಲ್ಲೋ ಹೊರಗಡೆಯಿಂದ ಸುಖ ಸಿಗುತ್ತೆ, ಹೊರಗಡೆಯಿಂದ ದುಃಖ ಬಂತು, ಹೊರಗೆಯಿಂದಲೇ ಬರಬೇಕು ಸುಖ ದುಃಖ ಅಂತ ನಾವು ಅಂದ್ಕೊಳ್ತೇವೆ. ಯಾವುದೋ ಒಂದು ವಸ್ತು ತೊಗೊಂಡ್ವಿ, ಸುಖ ಬಂತು. ಯಾವುದೋ ಒಂದು ವಸ್ತು ನನ್ನ ಕಣ್ಣು ಮುಂದೆ ಹಾಳಾಯಿತು, ದುಃಖಪಟ್ಟೆ. ಕಾರು ಕೊಂಡ್ಕೊಂಡ್ವಿ, ಸುಖ. ಕಾರ್ ಆಕ್ಸಿಡೆಂಟ್ ಆಯಿತು, ದುಃಖ. ಒಬ್ಬ ಮನುಷ್ಯ ನಮಗೆ ಬೇಕಾದವರು ಪ್ರೀತಿ ಮಾಡಿದವರು ಹತ್ತಿರ ನಮ್ಮ ಜೀವನದಲ್ಲಿ ಬಂದರು, ಸುಖ ಆಯಿತು. ಡಿವೋರ್ಸ್ ಕೊಟ್ಟೋದ್ಲು, ದುಃಖ ಆಯಿತು. ಇದು ಹೊರಗಡೆಯಿಂದ ಬರುತ್ತೆ ಅಂತ ನಾವು ಅಂದುಕೊಡ್ತಾ ಇದ್ದೇವೆ. ಬ್ರಾಹ್ಮಣ ಹೇಳ್ತಾನೆ, ಯಾರೂ ನಮಗೆ ಹೊರಗಡೆಯಿಂದ ದುಃಖವನ್ನು ಕೊಡುವುದಿಲ್ಲ, ಹೊರಗಿನಿಂದ ಸುಖ ದುಃಖ ಬರೋದಿಲ್ಲ. ನಾವು ಅದನ್ನು ಹೊರಗಡೆಯಿಂದ ಪಡಿಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ ಬ್ರಾಹ್ಮಣ. ಶರೀರಮೇವಾ ಯತನಂ ಸುಖಸ್ಯ ದುಃಖಸ್ಯ ಚಾಪ್ಯ ಯತನಂ ಶರೀರಂ ಅಂತ ಹೇಳ್ತಾನೆ. ಅಂದರೆ ನಿನ್ನ ಸುಖ ಮತ್ತು ನಿನ್ನ ದುಃಖ ಎರಡೂ ಕೂಡ ಶರೀರದ ಒಳಗೇ ಇದೆ. ಯಾಕೆಂದರೆ ಸುಖ ದುಃಖ ಭೋಗ ಶರೀರದ ಮೂಲಕವೇ ಆಗ್ತದೆ. ವೇದದಲ್ಲಿ ಈ ಶರೀರಕ್ಕೆ ಒಂದು ಹೆಸರಿದೆ. ಆ ಹೆಸರು ಏನಂತಂದರೆ, ಪ್ರಾಚೀನ ಸಂಸ್ಕೃತದಲ್ಲಿ ಇದನ್ನು ಉಪರ ಅಂತ ಕರೀತಾರೆ. ಉಪರ ಉಪರ ಅಂತಂದರೆ ಹೇಳ್ತಾರೆ ಉಪಸ್ಥಿತಂ ರಮಣ ಸಾಧನಂ ಅಂತ. ಉಪ ಅಂತಂದರೆ ನಮ್ಮ ಸಮೀಪದಲ್ಲೇ ನಮ್ಮ ಜೊತೆಯೇ ಇರುವಂಥದ್ದು. ಉಪವಾಸ ಅಂತಂದರೆ ಏನು? ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು, ನಮ್ಮ ಸಮೀಪದಲ್ಲೇ ಇರೋದು. ಅಂದರೆ ಭಗವಂತನ ಸಮೀಪದಲ್ಲೇ ನಮ್ಮ ಮನಸ್ಸು ಇರೋದು ಅಂತ ಅರ್ಥ.
ಅದು ಊಟ ಮಾಡೋದಲ್ಲ, ಇನ್ನೊಂದಲ್ಲ, 26 ಈ ಸಂದರ್ಭದಲ್ಲಿ ಉಪರ ಅಂತಂದರೆ ನಮ್ಮ ಸಮೀಪದಲ್ಲಿ ನಮ್ಮ ಜೊತೆಯೇ ಇದ್ದು, ಅಂತಂದರೆ ರಮಣ, ಭೋಗ, ಆನಂದ, ಸುಖದ ಭೋಗವನ್ನು ಕೊಡ್ತಾ ನಮ್ಮ ಜೊತೆಗೇ ಇರುವಂಥದ್ದನ್ನು ಉಪರ. ನಾವು ಶರೀರ ಇದ್ದರೆ ತಾನೇ ಸುಖ ಪಡಲಿಕ್ಕೆ, ಶರೀರ ಇಲ್ಲದೇ ಇದ್ದರೆ ಏನೂ ಇಲ್ಲ. ಭಾಳ ಜನ ಹೇಳ್ತಾರಲ್ಲ, ಕಾರ್ತೀಕ ಮಾಸ ನೆನ್ನೆ ಮುಳುಗಿತು, ಕಾರ್ತೀಕ ಹುಣ್ಣಿಮೆಗೆ ಸಂಬಂಧಪಟ್ಟದ್ದು. 1 ದೀಪ ಹಚ್ಚಿದರೆ ಇಷ್ಟು ಪುಣ್ಯ ಬರುತ್ತೆ, 2 ದೀಪ ಹಚ್ಚಿದರೆ ಇಷ್ಟು ಪುಣ್ಯ, 3 ದೀಪ ಹಚ್ಚಿದರೆ ಇಷ್ಟು ಪುಣ್ಯ, 1,00,000 ದೀಪ ಹಚ್ಚಿದರೆ ಇಷ್ಟು ಪುಣ್ಯ. ಇದೆಲ್ಲ ನಾವು ಪ್ರವಚನಗಳಲ್ಲಿ ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀವಿ. ಆದರೆ ತಪ್ಪು ಅಂತಲ್ಲ, ಕಿಂಡರ್ ಗಾರ್ಡನ್ ಲೆವೆಲಲ್ಲಿ ಅದು ಕರೆಕ್ಟ್. ಯಾಕೆಂತಂದರೆ ಏನೂ ಗೊತ್ತಿಲ್ಲದವರಿಗೆ ಅಟ್ಲೀಸ್ಟ್ ಅವನು ಹಚ್ಚೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಏನು ಮಾಡ್ತಾರೆ, ಏನೋ ಸ್ವಲ್ಪ ಆಸೆ ಇಟ್ಟರೆ ಮಾಡ್ತಾರೆ. ಸಣ್ಣವಾಗಿ ಸ್ಕೂಲಿಗೆ ಹೋಗಬೇಕಾದ್ರೆ ಏನು ಮಾಡ್ತಾರೆ, ಚಾಕ್ಲೇಟ್ ಕೊಡ್ತೀನಿ, ಆವಾಗ ಸ್ಕೂಲಿಗೆ ಹೋಗು, ನೀವು ಬಂದ ಮೇಲೆ ಇದು ಕೊಡಿಸ್ತೀನಿ ಅಂತಂದ್ರೆ ಅವ್ರು ಹೋಗ್ತಾರೆ. ಹಾಗೆ ಭಗವಂತನ ಬಗ್ಗೆ ಹತ್ತಿರ ಹೋಗಬೇಕು ಅಂತಂದರೆ ಏನೋ ಒಂದು ಕೊಡಬೇಕು ತಾನೆ. ಹಾಗೆ ಇಷ್ಟು ಪುಣ್ಯ ಬರುತ್ತೆ, ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳೋದ್ರಲ್ಲಿ ಸಮಂಜಸವೇ, ಯಾವ ಥರದ ತೊಂದರೆಯೂ ಇಲ್ಲ. ಆದರೆ ನಾವು ಡೀಪಾಗಿ ಆಲೋಚನೆ ಮಾಡಿದಾಗ, ಈಗ ಪುಣ್ಯ ಬರುತ್ತೆ, ಚೆನ್ನಾಗಿದೆ. ಪುಣ್ಯ ಬರಬೇಕಾದ್ರೆ, ಪುಣ್ಯ ಅಂತಂದರೆ ಏನು, ಪುಣ್ಯದಿಂದ ಏನು ಬರುತ್ತೆ, ಸುಖ ಸಿಗುತ್ತೆ. ಸುಖ ಸಿಕ್ಕಾಗ ನಮಗೆ ಸ್ವರ್ಗ ಸುಖಗಳು ಸಿಗತ್ತೆ, ಸ್ವರ್ಗ ಬರುತ್ತೆ, ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತಂತಾರೆ. ಈಗ ಸ್ವರ್ಗಕ್ಕೆ ಹೋದರೂ ಕೂಡ ಏನಿರುತ್ತಲ್ಲಿ, ಇಲ್ಲಿ ನಾವು ಏನಿದೆಯೋ ಅದೇ ಇರುತ್ತೆ. ಇಲ್ಲಿ ಪ್ರತಿಯೊಂದರಲ್ಲೂ ಸುಖ ಜೊತೆ ದುಃಖವೂ ಇದೆ. ಭೂಮಿಯಲ್ಲಿ ಅಲ್ಲಿ ದುಃಖ ಇಲ್ಲ ಅಷ್ಟೆ. ನಮಗಿಲ್ಲಿ ಏನು ಬೇಕು, ಒಂದು ವಸ್ತು ಬೇಕು, ಒಂದು ವಸ್ತು ಸಿಕ್ಕಿದಾಗ ಸುಖ, ಮುರಿದು ಹೋಗಿ ಹಾಳಾದಾಗ ದುಃಖ. ಅಲ್ಲಿ ವಸ್ತು ಸಿಗತ್ತೆ, ಹಾಳಾಗೋದು ಅಂತಿಲ್ಲ. ಇಲ್ಲಿ ಹೆಂಡತಿ ಗಂಡ ಬೇಕಾದಷ್ಟು ಸುಖ, ಆದರೆ ಅಲ್ಲಿ ದುಃಖ ಇಲ್ಲ. ಇಲ್ಲಿ ಸುಖದ ಜೊತೆ, ಒಂದು ಸುಖದ ಜೊತೆ 10 ದುಃಖವೂ ಬರುತ್ತೆ. ಯಾಕೆ, ಮತ್ಸ್ಯಲೋಕ ಆದ ಕಾರಣ. ಮತ್ಸ್ಯಲೋಕದಲ್ಲಿ ಸುಖ ದುಃಖ ಎರಡೂ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಮದುವೆಯೂ ಆಗುತ್ತೆ, ದುಃಖವೂ ಆಗ್ತದೆ, ಸುಖವೂ ಇದೆ. ಮದುವೆ ಆದ ನಂತರ ಸುಖವೂ ಇದೆ, ಸುಖ ಇದೆ ಆದ ಕಾರಣ ದುಃಖವೂ ಇದೆ. ಬಟ್ ಸ್ವರ್ಗದಲ್ಲಿ ಆ ಥರ ಇರಲ್ಲ. ಅದು ವರ್ಣನೆ ಮಾಡ್ತಾ ಹೋಗ್ತಾರೆ. ಅಲ್ಲಿ ಬರೀ ರಂಭ ಊರ್ವಶಿ, ಅಲ್ಲಿರೋದು ಅದೇ, ಕ್ಲೀನೆಸ್ಟ್ ಫುಡ್ ಇರುತ್ತೆ, ಎಷ್ಟು ಬೇಕಾದ್ರೆ ತಿನ್ಬೋದು, ನಿಮಗೆ ಹೊಟ್ಟೆ ಕೆಡೋದಿಲ್ಲ. ಇಲ್ಲಿ ಹೊಟ್ಟೆ ಕೆಡ್ತದೆ, ಅಲ್ಲಿ ಎಲ್ಲ ಹೈಜೀನಿಕ್ ಇರುತ್ತೆ. ಇಲ್ಲಿ ನಮಗೆ ಬೇಕಾದಂಥ ಅಪ್ಸರಸ ಸ್ತ್ರೀಯರು ಇರ್ತಾರೆ, ಅಲ್ಲಿ ಬಯಸೋದು ಸ್ವರ್ಗ ಸುಖವನ್ನಿದೆ. ಆದರೆ ಯಾವುದಿದ್ರೂ ಕೂಡ ನೀವು ಅನುಭವಿಸ್ಬೇಕಾದ್ರೆ ಒಂದು ಶರೀರ ಅಂತ ಒಂದಿರಬೇಕಲ್ಲ. ಶರೀರ ಇಲ್ಲದೇ ಇದ್ದರೆ ಅನುಭವಿಸೋದು ಹೇಗೆ? ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಏನಾಗಬೇಕು, ನಾವು ಸಾಯಬೇಕು. ಸತ್ತರೆ ಏನಾಗ್ತದೆ, ಶರೀರ ಹೊರಟೋಗುತ್ತೆ. ಶರೀರ ಹೋದಾಗ ಶರೀರ ಇಲ್ಲದೆ ಅಲ್ಲಿ ಸುಖವನ್ನು ಅನುಭವಿಸೋದು ಹೇಗೆ, ಇದು ಪ್ರಶ್ನೆ. ಹಾಗಾಗಿ ಸ್ವರ್ಗ ಇರೋದು ಇಲ್ಲೇ, ಅದೇನೋ ಪ್ರತ್ಯೇಕವಾಗಿ ಲೋಕ ಇಲ್ಲ, ಅದು ಮಾನಸಿಕ ಪ್ರಪಂಚ ಅದಷ್ಟೇ. ನಿಮ್ಮ ಗರುಡ ಪುರಾಣದಲ್ಲಿ ಕೂಡ ನರಕ ಎಲ್ಲಿದೆ ಅಂದರೆ ದಕ್ಷಿಣ ದಿಕ್ಕದಲ್ಲಿ ಇಷ್ಟು ಯೋಜನೆಗಳ ದೂರದಲ್ಲಿದೆ ಅಂತಂತೆ. ಈ ಶರೀರ ಇತ್ತು ಅಂದ್ಕೊಳ್ಳಿ, ಕಷ್ಟ ಬಂದರೆ ಸಾಯ್ಬೋದು. ಅಲ್ಲಿ ಸೂಕ್ಷ್ಮ ಶರೀರ ಇರ್ತದೆ, ಸಾಯಲಿಕ್ಕೂ ಅವಕಾಶ ಇಲ್ಲ ಕಷ್ಟ ಬಂದರೆ. ಹಾಗಾಗಿ ಗಂಭೀರವಾಗಿ ಆಲೋಚನೆ ಮಾಡಬೇಕು, ಡೀಪಾಗಿ. ಶರೀರ ಇದ್ರೇ ಸುಖ, ಶರೀರ ಇದ್ದರೆ ಸುಖ ಇಲ್ಲ. ಒಬ್ಬ ಗುರುಗಳು ಉಪಮಾನ ಹೇಳ್ತಾರೆ. ಒಂದು ಗೋಡೆ ಮೇಲೆ, ಗಟ್ಟಿಯಾದಂಥ ಒಂದು ಗೋಡೆ, ವಾಲ್, ಅದರ ಮೇಲೆ ಯಾವುದೋ ಒಂದು ನೈಲ್, ಒಂದು ಸಣ್ಣ ಇದನ್ನು ಹೊಡಿಬೇಕು. ನಿಮಗೊಂದು ಹ್ಯಾಮರ್ ಬೇಕು, ಗಟ್ಟಿಯಾಗಿ ಹೊಡಿಬೋದು. ಅದನ್ನು ಮತ್ತೆ ರಿಮೂವ್ ಮಾಡಬೇಕಾದ್ರೆ ಕೂಡ ಆ ನೈಲನ್ನು ನಿಮಗೆ ಹ್ಯಾಮರ್ ಬೇಕೇ ಬೇಕು, ಇಲ್ಲದೆ ಕೈಯಿಂದ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸುಖ ಪಡಬೇಕಾದ್ರೂ, ದುಃಖ ಪಡಬೇಕಾದ್ರೂ, ಕರ್ಮ ಮಾಡಬೇಕಾದ್ರೂ, ಕರ್ಮ ಅನುಭವಿಸ್ಬೇಕಾದ್ರೂ ಶರೀರ ಇರಬೇಕು. ಶರೀರ ಇಲ್ಲದ್ರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಶರೀರ ಎಲ್ಲಿದೆ, ಅದು ಭೂಮಿಯಲ್ಲಿ ಮಾತ್ರವೇ ಇದೆ. ಬೇರೆ ಕಡೆ ನಮಗೆ ಶರೀರ ಇಲ್ಲ. ಪಾಂಚಭೌತಿಕವಾದ ಶರೀರ ಬೇರೆ ಕಡೆ ಇಲ್ಲ. ಹಾಗಾಗಿ ಉಪರ ಅಂತಂದರೆ ಏನಂತಂದರೆ ನಮ್ಮ ಹತ್ತಿರನೇ ಇದ್ದು ನಮಗೆ ಸುಖ ಕೊಡುವಂಥದ್ದು. ಸುಖ ದುಃಖ ಎರಡು. ಯಾವುದು? ನಮ್ಮ ಶರೀರ. ಅಂದರೆ ಏನು? ಶರೀರ ಇದ್ರೇ ಸುಖ, ಇಲ್ಲದ್ರೆ ಸುಖ ಇಲ್ಲ. ಹಾಗಾಗಿ ಸುಖ ದುಃಖ ನಾವು ಅನುಭವಿಸೋದು ಎಲ್ಲಿ ಅಂತಂದರೆ ನಮ್ಮ ಶರೀರದಲ್ಲಿಯೇ. ಎಲ್ಲೋ ಹೊರಗೆಯಿಂದ ಬರುವಂಥ ವಸ್ತುವಲ್ಲ. ಈಗ 60 ವರ್ಷ 70 ವರ್ಷ ಆದಮೇಲೆ ನೋಡಿ, ಸುಖದ ದ್ರವ್ಯಗಳು ಬೇಕಾದಷ್ಟು ಇರುತ್ತೆ, ಆದರೆ ಸುಖ ಪಡಲಿಕ್ಕೆ ಯೋಗ್ಯತೆ ಇರಲ್ಲ. ಯಾಕೆಂದರೆ ಶರೀರ ಸಹಕಾರ ಮಾಡಲ್ಲ. ಒಂದು ತಿನ್ನಬೇಕಾದ್ರೂ ಹೈ BP, ಹೈ ಶುಗರ್ ಇದೆ, ಸಹಕಾರ ಮಾಡೋದಿಲ್ಲ. ಎಲ್ಲನ ಹೋಗಬೇಕಾದ್ರೂ ಕೈಕಾಲು ಸಹಕಾರ ಮಾಡಲ್ಲ. ಅಟ್ಲೀಸ್ಟ್ ಒಂದು ಪೂಜೆಗೆ ಕೆಳಗೆ ಕೂತ್ಕೋಬೇಕಾದ್ರೂ ಕಾಲು ಸಹಕಾರ ಮಾಡಲ್ಲ. ದೇವರ ಪೀಠಕ್ಕಿಂತಲೂ ಎತ್ತರವಾಗಿ ಒಂದು ಚೇರ್ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಸಂಕಲ್ಪ ಮಾಡಬೇಕು. ಊಟಕ್ಕಂತೂ ಎಲ್ಲಿಗೆ ಹೋದರೂ ನಮಗೆ ಟೇಬಲ್ ಮೇಲೆ ಸಿಗಲೇಬೇಕಾಗ್ತದೆ.
ಒಂದು ಏಜ್ ಆದಮೇಲೆ ನಮ್ಮ ಶರೀರವೇ ಸಹಕಾರ ಮಾಡೋದು. ಸುಖ ಇಲ್ಲಿಂದ ಪಡಬೇಕು. ಎಲ್ಲರೂ ನೋಡ್ತಾ ಇರ್ತೇವೆ, ನಮಗೂ ತಿನ್ಬೇಕನ್ಸುತ್ತೆ, ಆದರೆ ಏನಾಗ್ತದೆ, ಶರೀರ ಸಹಕಾರ ಮಾಡಲ್ಲ. ಇಲ್ಲೇ ನಮ್ಗೆ ಈ ಜನ್ಮದಲ್ಲೇ ಗೊತ್ತಾಗ್ಬಿಡ್ತದೆ. ಹಾಗಾಗಿ ಸುಖ ಇರೋದು ನಮ್ಮ ಶರೀರದಲ್ಲಿ, ಎಲ್ಲೋ ಹೊರಗಿಂದ ಬರುವಂಥ ವಸ್ತು ಅಲ್ಲ. ನಮ್ಮ ದೇಹ ಅನುಕೂಲ ಮಾಡಿತಾ ಸುಖ ಹುಟ್ಟುತ್ತದೆ. ನಿಮಗೆ ವಸ್ತು ಬಂದರೆ ಸುಖ ಹುಟ್ಟಲ್ಲ. ನಮ್ಮ ದೇಹ ಅನುಕೂಲ ಆಗಿಲ್ಲ, ಸುಖ ಬರೋದಿಲ್ಲ. ನಮ್ಮ ದೇಹದ ಒಳಗೆ ನಾವು ಸುಖ ಪಡ್ತೇವೆ ಮತ್ತು ದುಃಖವೂ ಪಡ್ತೇವೆ. ಎರಡೂ ಇರೋದು ನಮ್ಮ ಒಳಗೆ. ಮತ್ತು ಹೇಗೆ ಬರುತ್ತೆ ಸುಖ ಅಂತ ಹೇಳ್ತಾರೆ, ಯದ್ಯಚ್ಚರೀರೇಣ ಕರೋತಿ ಕರ್ಮ. ಈ ಶರೀರದ ಮೂಲಕ ಯಾವುದ್ಯಾವುದೋ ಕರ್ಮ ಮಾಡ್ತೇವೆ. ಕರ್ಮ ಮಾಡುವುದೂ ಶರೀರದ ಮೂಲಕವೇ. ಒಂದು ಒಳ್ಳೆಯ ಕೆಲಸ ಮಾಡಬೇಕಾದರೂ ಶರೀರದ ಮೂಲಕವೇ, ಕೆಟ್ಟ ಕೆಲಸ ಮಾಡಬೇಕಾದ್ರೂ ಶರೀರದ ಮೂಲಕ. ತೇನೈವ ದೇಹಿ ಸಮುಪಾಶ್ನುತೈತತ್. ಏನು ಕರ್ಮ ಮಾಡಿದೆವೋ ಅದಕ್ಕೆ ತಕ್ಕಂತೆ ಪ್ರತಿಫಲವನ್ನು ಅನುಭವಿಸೋದು ಈ ಶರೀರದಲ್ಲೇ. ಈ ಎರಡೂ ಅನುಭವಿಸೋದು ಒಂದೇ ದೇಹದಲ್ಲೇ ಅಂತೇನೂ ಇಲ್ಲ. ಕರ್ಮ ಮಾಡೋದು ಒಂದು ದೇಹದಿಂದ ಮತ್ತು ಅದರ ಫಲವನ್ನು ಅನುಭವಿಸೋದು ಬೇರೆ ದೇಹದಿಂದ ಇರ್ಬೋದು. ಯಾಕೆಂದರೆ ಹೋದ ಜನ್ಮದಲ್ಲಿ ನಾವು ಕರ್ಮ ಮಾಡಿದ್ವಿ, ಆವಾಗ ಈ ಶರೀರ ಇರಲಿಲ್ಲ, ನಾನೇ, ಬಟ್ ಶರೀರ ಬೇರೆ ಇತ್ತು. ಬಟ್ ಅದು ಅನುಭವಿಸೋ ಕಾಲಕ್ಕೆ ಈ ಜನ್ಮದಲ್ಲಿ ಬೇರೆ ಶರೀರವನ್ನು ಪಡೆದುಕೊಂಡು ಬಂದೆ. ಒಂದೇ ಶರೀರದಲ್ಲಿ ಅನುಭವಿಸಬೇಕು ಅಂತೇನಿಲ್ಲ. ಕೆಲವಿಂದಕ್ಕೆ ಅತ್ಯುತ್ಕಟವಾದ ಪಾಪ, ಜ್ಯೋತಿಷ್ಯದಲ್ಲಿ ಹೇಳುತ್ತೆ, ತುಂಬ ಅತ್ಯುತ್ಕಟವಾದಂಥ ಪಾಪ ಮಾಡಿದರೆ ಅದನ್ನು ಈ ಜನ್ಮದಲ್ಲಿ ಅನುಭವಿಸಬೇಕು. ಈ ಶರೀರದಿಂದ ಮಾಡಿದ್ವಿ, ಈ ಶರೀರದಲ್ಲಿ ಅನುಭವಿಸ್ಬೇಕು. ನಾವು ಭಾಳ ಸಂದಂತೆ ನೋಡು, ಇಷ್ಟು ದಿನ ಹಾರಾಡಿದ, ಈಗ ಅನುಭವಿಸ್ಬೇಕು ಅಂತ ಇರ್ತೀವಲ್ಲ. ಮಾಡಿದ್ದುಣ್ಣೋ ಮಾರಾಯ, ಈ ಥರ ಸ್ಟೇಟ್ಮೆಂಟ್ಸ್ ಎಲ್ಲ ನಾವು ಕೊಡ್ತಾ ಇರ್ತೇವೆ. ಕೆಲವಿನ ಅತ್ಯುತ್ಕಟವಾದ ತುಂಬ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದರೆ ಅದೇ ಜನ್ಮದಲ್ಲಿ ಅದೇ ಶರೀರದಿಂದಲೇ ಅನುಭವಿಸಬೇಕಾಗುತ್ತೆ. ಕೆಲವೊಮ್ಮೆ ಶರೀರ ಸಹಕಾರ ಮಾಡೋದಿಲ್ಲ. ಅಟ್ಲೀಸ್ಟ್ ಕಷ್ಟ ಬಂದಾಗ ಶರೀರ ಸಹಕಾರ ಮಾಡಿದ್ರೂ ತಟ್ಕೊಳ್ಬೋದು, ಇಲ್ಲದ್ರೆ ಕಷ್ಟ. ಒಂದೇ ದೇಹದಿಂದ ಕರ್ಮ ಮಾಡುವುದು ಮತ್ತು ಫಲ ಅನುಭವಿಸೋದು ತುಂಬ ವಿರಳ. ಹಿಂದಿನ ಜನ್ಮದಲ್ಲಿ ಆ ದೇಹದಿಂದ ಯಾವುದೋ ಕರ್ಮ ಮಾಡಿದ್ವಿ, ಅದರ ಫಲ ಈ ಜನ್ಮದಲ್ಲಿ ಬಂತು. ಹಿಂದಿನ ಜನ್ಮದಲ್ಲಿ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದರೆ, ಯಾರಿಗೂ ಒಂದು ತುತ್ತು ಅನ್ನವೂ ಹಾಕದೇ ಇದ್ದರೆ, ಈ ಜನ್ಮದಲ್ಲಿ ಭಿಕ್ಷೆ ಬೇಡಿದರೂ ನಮಗೆ ಹಿಡಿ ಅನ್ನ ಸಿಗೋದಿಲ್ಲ. ಹಿಂದಿನ ಜನ್ಮದಲ್ಲಿ ಎಲ್ಲರಿಗೂ ಉಪಚಾರ ಮಾಡಿ ಒಂದು ತುತ್ತು ಅನ್ನ ಹಾಕಿ ಕಳಿಸಿದ್ರೆ, ಈ ಜನ್ಮದಲ್ಲಿ ಎಲ್ಲಿ ಹೋದರೂ ನಮಗೆ ಉಪಚಾರ ಮಾಡೋರೆ, ನಮ್ಮನೆ ಬನ್ನಿ ನಮ್ಮನೆ ಬನ್ನಿ ಅಂತ. ಯದ್ಯಚ್ಚರೀರೇಣ ಕರೋತಿ ಕರ್ಮ. ಈ ಶರೀರ ಯಾವ ಕರ್ಮ ಮಾಡಿತೋ ಅದರ ಫಲವನ್ನು ಈ ಜೀವ ಮತ್ತೊಂದು ಶರೀರ ಪಡೆದಾಗ ತೇನೈವ ದೇಹಿ ಸಮುಪಾಶ್ನುತೈತತ್, ಅದರ ಫಲವನ್ನು ಅನುಭವಿಸ್ತಾನೆ. ಆದ್ದರಿಂದ ಈ ಸುಖ ದುಃಖ ಎನ್ನುವುದು ಇನ್ಯಾರೂ ಕೊಡುವುದಿಲ್ಲ. ನೀನು ಮಾಡಿದ್ದನ್ನು ನೀನು ಅನುಭವಿಸ್ಬೇಕೇ ಹೊತ್ತು, ನೀನು ಸುಖಕ್ಕೆ ಬೇಕಾದಂತಹ ಕೆಲಸ ಮಾಡಿದರೆ ಸುಖವನ್ನು ಅನುಭವಿಸ್ತೀಯ. ಇಲ್ಲ, ನಾವು ಏನು ಬೀಜವನ್ನು ಬಿತ್ತೇವೆ ಅದೇ ಫಲವಂತಾನೆ ಬರ್ತೇವೆ. ಹಾಗಲಕಾಯಿ ಬೀಜ ಬಿತ್ತಿದ ಹಾಗಲಕಾಯೇ ಬರುತ್ತೆ, ಮಾವಿನಕಾಯಿ ಬರಲ್ಲ. ಬ್ರಾಹ್ಮಣ ಹೇಳ್ತಾನೆ, ನೀನು ಸುಖದ ಬೀಜ ಬಿತ್ತಿದ್ರೆ ಸುಖದ ಬೆಳೆ ಕೊಯ್ತೀಯ, ದುಃಖದ ಬೀಜ ಬಿತ್ತಿದ್ರೆ ದುಃಖದ ಬೆಳೆ ಕೊಯ್ತೀಯ. ಇದಕ್ಕೆ ಇನ್ಯಾರೋ ಅವರಿಂದ ಆಯಿತು ನನಗೆ ದುಃಖ ಬಂತು ಅಂತ ಅವರಿಂದ ನಾನು ಹಾಳಾದೆ, ಈ ರೀತಿ ಯಾರೂ ನಿನಗೆ ದುಃಖ ಕೊಡುವುದಿಲ್ಲ, ಯಾರೂ ನಿನ್ನನ್ನು ಹಾಳು ಮಾಡುವುದಿಲ್ಲ. ನಿನಗೆ ದುಃಖ ಬಂದಿದ್ದು ನಿನ್ನಿಂದಲೇ ಅಂತ ಹೇಳ್ತಾನೆ ಬ್ರಾಹ್ಮಣ. ನಮ್ಮ ದೈನಂದಿನ ಜೀವನದಲ್ಲೂ ಅಷ್ಟೇ ಅಲ್ವಾ, ನಮಗೇನೋ ಕಷ್ಟ ಬಂತು, ಅವರು ಕಷ್ಟ ಕೊಟ್ಟರು, ಅವರಿಂದನೇ ನಂಗೆ ಹಿಂಗಾಯಿತು, ಅವರಿಂದ ಹಾಳಾಯಿತು, ಅವ್ರು ನನ್ನ ಜೀವನ ನಾಶ ಮಾಡಿದರು, ನಾವು ಅಂತೇವೆ ಈ ಥರ. ಸುಖ ಬಂದರೂ ಅಷ್ಟೇ, ಅವನಿದ್ದ ಕಾರಣ ನಾನು ಇವತ್ತು ಹೀಗಿದ್ದೇನೆ, ನಾನು ಜೀವಂತವಾಗಿದ್ದೇನೆ, ಅದು ಅವನಿಂದ. ಈ ಥರ ಮಾತುಗಳು ನಾವು ತುಂಬ ಕೇಳ್ತೇವೆ, ಆಡ್ತೇವೆ ಕೂಡ. ಆದರೆ ಶಾಸ್ತ್ರೋಕ್ತವಾಗಿ ನಾವು ನೋಡಿದರೆ ನಾವು ನಮ್ಮದಕ್ಕೆ ನಾವೇ ಹೊಣೆಗಾರರು. ಇದೇ ಮಾತನ್ನು ರಾಮಾಯಣ ಕಾಲದಲ್ಲಿ ಬರುತ್ತೆ. ಶ್ರೀರಾಮ ಒಂದು ಕಡೆ ಹೇಳ್ತಾನೆ, ಆ ಸಂದರ್ಭದಲ್ಲಿ ಲಕ್ಷ್ಮಣ ಕಾಡಿನಲ್ಲಿ ಒಂದಿನ ಕೂತಿರ್ತಾನೆ. ಒಂದು ಮಾತಂತಾನೆ, ಕೈಕೇಯಿ ನಮ್ಮಪ್ಪನ ಹೆಂಡತಿಯಾಗಿ ಈ ಕೇಕೈ ದೇಶದ ಯಾಕೆ ಬಂದಳು? ಅವಳಿಂದಾಗಿ ನಮ್ಮ ಮನೆ ಒಡಿತು, ಒಳ್ಳೆ ಚೆನ್ನಾಗಿತ್ತು ನಮ್ಮ ಸಂಸಾರ, ಅಪ್ಪ ಅಣ್ಣ ತಮ್ಮಂದರು ಎಲ್ಲ ಚೆನ್ನಾಗಿತ್ತು. ಆಕೆ ಬಂದು ಒಂದು ಸ್ಟೇಟ್ಮೆಂಟ್, ನನ್ನ ಮಗ ರಾಜ ಆಗಬೇಕು, ನಿನ್ನ ಮಗ ಕಾಡಿಗೆ ಹೋಗಬೇಕು ಅಂದ ತಕ್ಷಣ ಎಲ್ಲ ಸಂಸಾರವೇ ಹಾಳಾಯಿತು, ದೊಡ್ಡ ಕುಟುಂಬ ಮುರಿತು, ಮಕ್ಕಳು ಕಾಡು ಪಾಲಾದರು, ಮನೆ ಯಜಮಾನ ಸತ್ತ. ಇಷ್ಟು ಅನಿಷ್ಟಗಳಿಗೆ ಕಾರಣ ಆ ಕೆಟ್ಟ ಹೆಣ್ಣು ಮಗಳು ಅಂತ ಬೈದು ಬಿಡ್ತಾನೆ ಲಕ್ಷ್ಮಣ. ಅದಕ್ಕೆ ರಾಮ ಹೇಳ್ತಾನೆ, ಲಕ್ಷ್ಮಣ, ಯಾವತ್ತೂ ಕೂಡ ನಿನಗೆ ಸಂಬಂಧಪಡದ ವಿಷಯ ಬಗ್ಗೆ ಮಾತಾಡಬಾರ್ದು. ಒಂದು ವೇಳೆ ಕೈಕೆಯ ಮೇಲೆ ಸಿಟ್ಟು ಬರಬೇಕಾದ್ರೆ ನನಗೆ ಬರಬೇಕು, ಆಕೆ ನಿನ್ನನ್ನೇನು ಕಾಡಿಗೆ ಕಳಿಸ್ಲಿಲ್ಲಲ್ಲ, ನೀನು ಬಂದಿದ್ದು ನೀನು ಸ್ವಂತ ಇಚ್ಛೆಯಿಂದ ಬಂದು ನನ್ನ ಜೊತೆಗೆ ಅಷ್ಟೇ, ನಿನ್ನೇನು ಕಳಿಸ್ಲಿಲ್ಲ, ನಿನಗೇನು ರೂಲ್ ಹಾಕಲಿಲ್ಲ.
ಕೈಕೇಯಿ ಕಾಡಿಗೆ ಕಳಿಸಿದ್ದದ್ದು ನನ್ನನ್ನು. ನನಗೆ ಆ ತಾಯಿ ಮೇಲೆ ಕೋಪ ಇಲ್ಲ, ನಿನಗೆ ಯಾಕೆ ಕೋಪ? ಈ ಲೋಕದಲ್ಲಿ ಯಾರು ಯಾರನ್ನು ಏನನ್ನೂ ಮಾಡುವುದಿಲ್ಲ. ಅವರವರ ಕರ್ಮ ಅವರನ್ನು ನಡೆಸುತ್ತೆ. ರಾಮಚಂದ್ರನಿಗೆ ವನವಾಸಕ್ಕೆ ಹೋಗುವ ಪ್ರಾರಬ್ಧ ಇದ್ದರೆ ಅದಕ್ಕೆ ಕೈಗೆ ಹೊಣಗಾರಳಲ್ಲ ಅಂತ ಹೇಳ್ತಾರೆ. ಭಗವಂತನಿಗೆ ಏನು ಪ್ರಾರಬ್ಧ ಇರುತ್ತೆ ಹೇಳಿ? ಲೋಕನೀತಿಯ ಒಂದು ಪಾಠ ಅಷ್ಟೇ. ರಾಮ ಹೇಳ್ತಾನೆ, ಕಾಡಿಗೆ ಹೋಗುವುದು ನಾನು ಪಡೆದು ಬಂದದ್ದು, ಆದರೆ ಕೈಕೇಯಿ ಕಳಿಸೋದಲ್ಲ, ನನ್ನ ಪ್ರಾರಬ್ಧ ಕರ್ಮ ನನ್ನ ಕಾಡಿಗೆ ಕಳಿಸಿದಷ್ಟೇ ಅಂತಾನೆ ರಾಮಚಂದ್ರ. ಋಷಿಮುನಿಗಳು ಹೇಳ್ತಾರೆ, ಕೈಕೇಯಿಯನ್ನು ಬೈಬೇಡಿ, ಮಂದರಿಯನ್ನು ಬೈಬೇಡಿ. ಆಕೆಯೇ ಇಲ್ಲದಿದ್ದರೆ ನಮಗೆ ರಾಮ ದರ್ಶನವೇ ಆಗ್ತಿದ್ದಿಲ್ಲ, ರಾಮನೇ ಬರ್ತಿದ್ದಿಲ್ಲ ಭೂಲೋಕಕ್ಕೆ, ರಾಮಾವತಾರವೇ ಇಲ್ಲ. ಕೈಕೇಯಿಗಿಂತಲೇ ನಾವು ಇವತ್ತು ಅವರಿಗೆ ನಾವು ಕೃತಜ್ಞತರಾಗಿರಬೇಕು. ಒಂದು ವೇಳೆ ಮಂದರೆ ಕೈಕೇಯಿ ಈ ಥರ ಪಿತೂರಿ ಮಾಡದೇ ಇದ್ದರೆ ಅಸಲು ರಾಮಾಯಣ ಕಥೆಯೇ ಇಲ್ಲ. ರಾಮಾಯಣ ಕಥೆ ಅಂದ್ರೇನು? ರಾಮ ಸೀತನನ್ನು ಮದುವೆ ಮಾಡಿಕೊಂಡು ಸಂತೋಷವಾಗಿ ಅಯೋಧ್ಯೆಯಲ್ಲಿ ಇದ್ದ, ಆಯಿತು, ರಾಮಾಯಣ ಸಂಪೂರ್ಣ, ಮುಂದೆ ಕಥೆಯೇ ಇಲ್ಲ. ಸೊ ವಾಲ್ಮೀಕಿ ಏನು ಬರಿಬೇಕು ಪಾಪ? ಕೈಕೇಯಿ ಮಂದರೆ ಈ ಕೆಟ್ಟವರಾಗಿರ್ಬೋದು, ಆದರೆ ಇತಿಹಾಸಕ್ಕೆ ಕೆಟ್ಟದಾಗಲಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ನಾವು ಇನ್ನೊಬ್ಬರಿಂದ ಕೆಟ್ಟದಾಯಿತು, ಅವರ ಮುಖ ನಾವು ನೋಡೋಲ್ಲ, ಅವರ ಕೂತಲೇ ನಾನು ಕೂತ್ಕೊಳ್ಳೋದಿಲ್ಲ, ಅವರ ಜೊತೆ ನಾನು ಮಾತಾಡೋದಿಲ್ಲ ಅನ್ನೋದು ಮೂರ್ಖತ್ವ. ಯಾರೂ ಯಾರಿಗೂ ಏನನ್ನೂ ಮಾಡೋದಿಲ್ಲ. ನಾವು ಮಾಡಿದ್ದು ನಮ್ಮ ಜೀವನದಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಯಾರ್ಯಾರೋ ಸಂಬಂಧಪಟ್ಟವರು ಇರ್ತಾರೆ, ಅದಕ್ಕೆ ಸಂಬಂಧ ಜಸ್ಟ್ ಇರುತ್ತಷ್ಟೇ, ನಿಮಿತ್ತ ಅಷ್ಟೇ. ನಿಜವಾಗಿಯೂ ಕರ್ಮಸಿದ್ಧಾಂತ ಪ್ರಕಾರ ಅವರಿಗೆ ಏನೂ ಸಂಬಂಧ ಇರುವುದಿಲ್ಲ. ನಮ್ಮ ಕರ್ಮ ನಮ್ಮ ದೇಹದ ಮೂಲಕ ರಿಯಾಕ್ಟ್ ಆಗ್ತಾ ಇರುತ್ತೆ ಅಷ್ಟೇ, ಅದು ಹೇಳ್ತಾರೆ. ಮತ್ತು ನಾಲಂ ಸುಖಾಯ ಸುಹೃದ, ಸ್ನೇಹಿತರು ಸುಖವನ್ನು ಕೊಡೋದಿಲ್ಲ, ಶತ್ರುಗಳು ದುಃಖವನ್ನು ಕೊಡೋದಿಲ್ಲ. ನಾಲಂ ಸುಖಾಯ ಸುಹೃದ, ನಿನಗೆ ಸುಖ ಕೊಡುವ ತಾಕತ್ತು ನಿಮ್ಮ ಸ್ನೇಹಿತರಿಗಿಲ್ಲ, ನಿನಗೆ ದುಃಖ ಕೊಡುವ ತಾಕತ್ತು ನಿನ್ನ ಶತ್ರುಗಳಿಗಿಲ್ಲ. ಮತ್ತು ಅದು ನೀನು ಮಾಡಿದ ಕರ್ಮದಿಂದಲೇ ನಿನಗೆ ಸುಖ ಆಗ್ತದೆ, ನೀನು ಮಾಡಿದ ಕರ್ಮವೇ ನಿನಗೆ ದುಃಖ ಅಷ್ಟೇ. ಅವರು ಕೇವಲ ನಿಮಿತ್ತ ಮಾತ್ರ ಅಷ್ಟೇ, ನೀನು ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ. ನೀನು ಅಲ್ಲಿ ಇದ್ದದ್ದರಿಂದ ನನಗೆ ದುಃಖ, ನಿಜವಾಗಿಯೂ ನಾನು ಮಾಡಿದ್ದರಿಂದಲೇ ನನಗೆ ದುಃಖ ಆಗುತ್ತೆ. ಅದರ ಜೊತೆ ಬ್ರಾಹ್ಮಣ ಹೇಳ್ತಾನೆ, ನ ಚ ಪ್ರಜ್ಞಾಂ ಅಲಮರ್ತಾನಾಂ ನ ಸುಖಾನಾಂ ಅಲಂಧನಂ ಅಂತ ಹೇಳ್ತಾರೆ. ಇದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ಒಳ್ಳೆಯವರಿಂದ ಸುಖ ಸಿಗಲಿಲ್ಲ, ಕೆಟ್ಟವರಿಂದ ದುಃಖ ಸಿಗಲಿಲ್ಲ. ಹಾಗೇನು ನಾವು ಕೆಲವು ಸಲ ತುಂಬ ಜಾಣ ಆಗಬೇಕು, ದೊಡ್ಡ ವಿದ್ವಾಂಸರಾಗಬೇಕು, ಸ್ಕಾಲರ್ ಆಗಬೇಕು, ದುಡ್ಡು ಗಳಿಸಬೇಕು ಅಂತ ಅಂದ್ಕೊಡ್ತೇವೆ. ನಚ ಪ್ರಜ್ಞಾನ ಮರ್ತಾನ ಅಂದರೆ ನಿನ್ನ ಜ್ಞಾನದಿಂದ ನಿನಗೆ ದುಡ್ಡು ಸಿಗುವುದಿಲ್ಲ. ಯಾಕೆ ಅಂತಂದರೆ ದೊಡ್ಡ ವಿದ್ವಾಂಸ ಆಗಬೇಕಾದ್ರೆ ಬಡತನದಲ್ಲಿ ಒದ್ದಾಡುವವರೂ ಇದ್ದಾರೆ, ವಿದ್ವಾಂಸರಾಗಿ ಏನೂ ಗೊತ್ತಿಲ್ಲದೆ ದಡ್ಡನಾಗಿ ಶ್ರೀಮಂತನಾದವರು ಇದ್ದಾರೆ. ನೋಡಿ, ನಾವು ಶಾಲೆಯಲ್ಲಿ ಓದ್ತೇವೆ, ಕಾಲೇಜಲ್ಲಿ ಫಸ್ಟ್ ಬೆಂಚರ್ಸ್ ಏನಾಗ್ತಾರೆ? IAS, IPS, IRS, IFS ದೊಡ್ಡ ದೊಡ್ಡ ಓದುಗಳು ಓದಿ ಕಲೆಕ್ಟರು ಕಮಿಷನರು ಆಗ್ತಾರೆ. ಲಾಸ್ಟ್ ಬೆಂಚರ್ ಏನಾಗ್ತಾರೆ? ಪೊಲಿಟಿಷಿಯನ್ ಆಗಿ ಇವ್ರ ಮೇಲೆ ಆಡ್ತಾ ಕೂಡ್ತಾನೆ. ಇವರೆಲ್ಲ ಕೂಡ ಅವ್ರ ಕೆಳಗೆ ಕೆಲಸ ಮಾಡಬೇಕು, ಓದ್ಕೊಂಡವರು. ಸೊ ಓದಿಕೊಂಡವನೇ ಮೆರಿತಾನೆ ಅಂತ ಅಂಬೋದು ಏನಿಲ್ಲ, ದಡ್ಡನಾದವನು ದುಃಖ ಪಡ್ತಾನೆ ಅಂತ ಏನಿಲ್ಲ. ಹಿಂದಿನ ಜನ್ಮದ ಸುಖ ಇದ್ದರೆ ಅವನು ದಡ್ಡನಾಗಲಿ ಅವನು ಚೆನ್ನಾಗಿ ವಿದ್ವಾಂಸನಾಗಲಿ ಸುಖವನ್ನು ಪಡಿತಾನೆ. ಹಿಂದಿನ ಜನ್ಮದ ಕರ್ಮ ಪ್ರಾರಬ್ಧ ಇಲ್ಲದೇ ಇದ್ದರೆ, ಸುಖಕ್ಕೆ ಸಂಬಂಧಪಟ್ಟ ಬೀಜಗಳಿಲ್ಲದೇ ಇದ್ದರೆ ಅವನ ಜ್ಞಾನ ಇದ್ರೂ ಜ್ಞಾನ ಇಲ್ಲದ್ರೂ ಅವನು ಒದ್ದಾಡ್ತಾನೆ. ಇದು ಇದರ ಅರ್ಥ. ಸಂಪತ್ತಿಗೂ ಜ್ಞಾನಕ್ಕೂ ಸಂಬಂಧವೇ ಇಲ್ಲ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ಅದು ನಿನ್ನ ಪ್ರಾರಬ್ಧ ಅಂತ ಹೇಳ್ತಾರೆ. ನೀನು ಶ್ರೀಮಂತನಾಗುವುದು ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧ, ನೀನು ಬಡವನಾಗೋದು ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧ. ಸೊ ಹೀಗೆ ದೊಡ್ಡ ಶ್ರೀಮಂತನಾಗಿ ತಿನ್ನುವುದಕ್ಕಾಗದೆ ಒದ್ದಾಡ್ಬೋದು, ದೊಡ್ಡ ವಿದ್ವಾಂಸನಾಗಿ ತುತ್ತು ಅನ್ನ ಕೂಡ ತಿನ್ನಲಿಕ್ಕೆ ಒದ್ದಾಡ್ಬೋದು. ಈ ಥರ ನಾವು ಇತಿಹಾಸದಲ್ಲಿ ಪುರಾಣದಲ್ಲಿ ಭಾಳ ಕಡೆ ನೋಡಿದ್ದೇವೆ. ದೊಡ್ಡ ಜ್ಞಾನಿ, ಈಗ ರಾಘವೇಂದ್ರ ಸ್ವಾಮಿಗಳು ತಗೊಳ್ಳಿ, ಎಂಥ ದೊಡ್ಡ ಜ್ಞಾನಿಗಳು, ಆದರೆ ಮನೆ ನಡೆಸಲಿಕ್ಕೆ ಒಂದು ಮಕ್ಕಳಿಗೆ ಒಂದು ತುತ್ತು ಅನ್ನ ಹಾಕಲಿಕ್ಕಿಲ್ಲ. ಮತ್ತು ನಹುಷ ತಗೊಳ್ಳಿ,
ನಹುಷ ರಾಕ್ಷಸ, ದಡ್ಡ, ಏನೂ ಬರದೇ ಇರೋನು. ಅವನಿಗೊಂದು ವರ ಇತ್ತು. ಯಾರೇ ಅಶ್ವಮೇಧ ಯಾಗಾದಿಗಳು ಯಾರು ಮಾಡಿದ್ರು ಅವ್ರು ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಅವರ ಜ್ಞಾನ, ಅವರ ಶಕ್ತಿಯೆಲ್ಲ ಇವನಿಗೆ ಬಂದುಬಿಡ್ತದೆ. ಹಾಗೆ ಎಲ್ಲರ ಮುಂದೆ ಹೋಗಿ ನಿಂತು ಆ 100 ಅಶ್ವಮೇಧ ಯಾಗಗಳು ಮಾಡಿದಂಥ ಫಲವನ್ನು ತಗೊಂಡು ಇಂದ್ರ ಪದವಿಯನ್ನು ಅಲಂಕರಿಸಿದ ಯಾರು? ನಹುಷ. ಅಂಥವರು ಇದ್ದಾರೆ. ಇದು ಪ್ರಾರಬ್ಧವೇ ಕಾರಣ. ನನ್ನ ಜ್ಞಾನದಿಂದಲೇ ನಂಗೆ ಶ್ರೀಮಂತಿಗೆ ಬಂತು, ಇಲ್ಲ ನನ್ನ ದಡದಿಂದಲೇ ನಾನು ದುಃಖ ಪಡ್ತಾ ಇದ್ದೀನಿ, ಇದು ಕೇವಲ ಮಾತುಗಳಷ್ಟೇ. ಇದಕ್ಕೆ ಶಾಸ್ತ್ರೋಕ್ತವಾದ ಸಂಬಂಧ ಇಲ್ಲ. ನಮಗೆ ಪ್ರಾರಬ್ಧ ಇದ್ದರೆ ನಮಗೆ ಹೇಗಾದರೂ ಅನುಭವಿಸ್ತೇವೆ. ದುಡ್ಡು ಜ್ಞಾನ ಇರಲಿ ಬಿಡಲಿ, ಪ್ರಾರಬ್ಧ ಇರಲಿಲ್ಲ ಅನುಭವಿಸೋಕ್ಕಾಗೋದಿಲ್ಲ ಅಂತ ಶಾಸ್ತ್ರಕಾರ ಹೇಳ್ತಾರೆ. ನಚ ಪ್ರಜ್ಞಾಲಮರ್ಥಾನ. ಹಾಗೆಯೇ ಕೆಲವರು ತುಂಬ ದುಡ್ಡು ಗಳಿಸ್ತಾರೆ. ದುಡ್ಡು ಗಳಿಸಬೇಕು, ಯಾಕೆ? ಸುಖ ಪಡಬೇಕು ಜೀವನದಲ್ಲಿ. ಯಾವ ದುಡ್ಡು ನಿನಗೆ ಸುಖ ಕೊಡಲ್ಲ. ಸುಖ ಒಳಗಿರುವಂಥದ್ದು. ನಿನಗೆ ಒಳಗೆಯಿಂದ ಸುಖ ಅನುಭವಿಸುವಂಥ ಬುದ್ಧಿ ಇಲ್ಲದೇ ಇದ್ದರೆ ದುಡ್ಡು ಸುಖವನ್ನು ಕೊಡೋದಿಲ್ಲ. ದುಡ್ಡು ದುಃಖವನ್ನೇ ಕೊಡುತ್ತೆ. ಶ್ರೀಮಂತರೆಲ್ಲ ಕೊಂಡು ನೋಡಿ, ಸುಖಕ್ಕೆ ಬೇಕಾದ ವಸ್ತು ದ್ರವ್ಯಗಳೆಲ್ಲ ಇದ್ದರೂ ಕೂಡ ದುಃಖವನ್ನೇ ಅನುಭವಿಸ್ತಾ ಇರ್ತಾರೆ. ರಾಜಕಾರಣಿಗಳು ನೋಡಿ, ಬೇಕಾದಷ್ಟು ಶ್ರೀಮಂತಿಗೆ ಇರ್ತದೆ, ಆದರೆ ಅವ್ರು ರೋಡ್ ಮೇಲೆ ಅಲ್ಕೊತಾ ಇರ್ತಾರೆ. ಕೆಲವೊಮ್ಮೆ ಅವನ ಪ್ರಾರಬ್ಧ ಚೆನ್ನಾಗಿಲ್ಲದ್ರೆ ಜೈಲು ಕಂಬಿಗಳನ್ನ ಎಣಿಸ್ತಾ ಕೂತಿರ್ತಾರೆ. ಸುಖ ಒಳಗಿರುವಂಥದ್ದು. ಒಳಗೆ ಇರುವ ಸುಖವನ್ನು ಅನುಭವಿಸುವಂಥ ಬುದ್ಧಿ ಇಲ್ಲದೇ ಇದ್ದರೆ ದುಡ್ಡು ಸುಖವನ್ನೇ ಕೊಡುವುದಿಲ್ಲ, ದುಃಖವನ್ನೇ ಕೊಡುತ್ತೆ. ಆದ್ದರಿಂದ ದುಡ್ಡಿನಿಂದ ಸುಖವನ್ನು ಪರ್ಚೇಸ್ ಮಾಡಲಿಕ್ಕೆ ಬರೋದಿಲ್ಲ. ಬುದ್ಧಿವಂತಿಕೆಯಿಂದ ದುಡ್ಡನ್ನು ಗಳಿಸಲಿಕ್ಕೂ ಬರೋದಿಲ್ಲ. ಇದು ಅರ್ಥ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ. ಅದೇ ರೀತಿ ಗೆಳೆಯರಿಂದ ಸುಖ ಪಡೆಯೋದಕ್ಕಾಗೋದಿಲ್ಲ, ದುಷ್ಟರಿಂದ ದುಃಖ ಪಡೀಲಿಕ್ಕೂ ಆಗೋದಿಲ್ಲ. ಎಲ್ಲ ನಮ್ಮದೇ ಆದಂಥ ಪ್ರಾಸೆಸ್. ನಾವು ಮಾಡಿದ್ದನ್ನು ಪಡಿತಾ ಇರ್ತೇವೆ ಅಷ್ಟೇ. ಬಿತ್ತುವುದು ಬೆಳೆಯುವುದು ಇಷ್ಟೇ. ಅದು ಯಾರ್ಯಾರೋ ಕಾರಣ ಅಂತ ತಿಳಿದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಯಾಕೆ ಅಂತಾನೆ ಬ್ರಾಹ್ಮಣ. ಇದಕ್ಕೆ ನಾವು ಮಾಡಿದ್ದೇ ನಮ್ಮ ಸುಖ ಅನುಭವಕ್ಕೆ ಬರುತ್ತೆ ಅಂತಂಬೋದಕ್ಕೆ ಒಂದು ಸುಂದರವಾದಂಥ ಒಂದು ಎಕ್ಸಾಂಪಲ್ ಕೊಡ್ತಾನೆ. ತುಂಬ ಚೆನ್ನಾಗಿರ್ತಿದ್ದು, ಅನೇಕ ಕಡೆ ಬಂದಿದೆ, ಇಲ್ಲಿಯೂ ಬಂದಿದೆ. ಹೇಳ್ತಾನೆ ಬ್ರಾಹ್ಮಣ, ದೇನುರ್ ವತ್ಸಸ್ಯ ಗೋಪಸ್ಯ ಸ್ವಾಮಿನಃ ತಸ್ಕರಸ್ಯ ಚ ಪಯಃ ಪಿಬತಿ ಯಸ್ತಸ್ಯ ದೇನು ಸತ್ವೇತಿ ನಿಶ್ಚಯ ಅಂತ ಹೇಳ್ತಾರೆ. ಒಂದು ಹಸು ಇದೆ. ಆ ಹಸು ಒಂದು ಕರು ಹಾಕಿತು. ಆ ಕರು ಹಾಲು ಕುಡಿಯುತ್ತೆ. ಆ ಹಸು ಮತ್ತು ಕರುವನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಗೋಪಾಲಕ ಇದ್ದಾನೆ. ಅವನು ಹಸುವಿನಿಂದ ಹಾಲು ಕರೆದು ತಾನೂ ಉಪಯೋಗಿಸ್ತಾನೆ. ಮತ್ತು ಆ ಹಾಲನ್ನು ಯಜಮಾನಿಗೂ ಕೊಡಬೇಕು. ಸೊ ಒಂದು ದಿನ ಏನಾಯಿತು, ಆ ಹಸುವನ್ನು ಒಬ್ಬ ಕಳ್ಳ ಕಟ್ಕೊಂಡು ಹೋಗ್ತಾನೆ, ತೊಗೊಂಡೋಗ್ಬಿಡ್ತಾನೆ. ಅವನ ಮನೆ ಕಟ್ಟ ಹಾಕ್ಕೊಂಡು ಅವನು ಹಾಲನ್ನು ಹಿಂಡ್ಕೊಂಡು ಕುಡಿತಾನೆ. ಈಗ ಪ್ರಶ್ನೆ ಏನಂತಂದರೆ, ಈ ಹಸು ಯಾರದ್ದು? ಕಾನೂನು ಪ್ರಕಾರ ಅಲ್ಲ, ಸತ್ಯಕ್ಕೆ ಯಾರ್ದು ಈ ಹಸು? ಅದಕ್ಕೆ ಬ್ರಾಹ್ಮಣ ಉತ್ತರ ಕೊಡ್ತಾನೆ, ದೇನುರು ವತ್ಸಸ್ಯ. ಹಸುವಿಗೆ ಒಂದು ಕರು ಇದೆ ಅಲ್ವಾ, ಹಸು ಕರುವಿನ ತಾಯಿ. ಹಾಗಾಗಿ ಆ ಹಸು ಯಾರದ್ದು ಅಂತಂದರೆ ಕರುವಿನದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇದು ಬಂದುಬಿಡ್ತದೆ, ಯಾಕಂದರೆ ಆ ಮಗು ಯಾರ್ದೋ ಅವ್ರದ್ದೇ ತಾಯಿ. ಆದರೆ ಅರ್ಥ ಮಾಡಿಕೊಳ್ಳಿ ಚೆನ್ನಾಗಿ, ಹಸು ಕರುವಿಂದಾದರೂ ಕೂಡ ಏನು ಉಪಯೋಗ? ಆ ಕರು ಹಾಲು ಕುಡಿಬೇಕಾದ್ರೆ ಕಟ್ಟಿ ಹಾಕಿದಂಥ ಹಗ್ಗ ಬಿಚ್ಚಬೇಕಲ್ವ. ನಾವು ಸಾಮಾನ್ಯವಾಗಿ ಕರುವನ್ನು ಕಟ್ಟಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಹಾಲು ಕುಡ್ಲಿಕ್ಕೆ ಬಿಟ್ಟು ಮತ್ತೆ ಕಟ್ಟೆ ಹಾಕಿ ಆಮೇಲೆ ನಾವು ಹೋಗಿ ಪಾತ್ರೆ ತೊಗೊಂಡೋಗಿ ಹಾಲು ಹಿಂಡ್ತೇವೆ. ಸೊ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ, ಎಷ್ಟು ಕುಡಿಬೇಕು, ತಾನೇ ಹೋಗಿ ಸ್ವಚ್ಛಂದವಾಗಿ ಯಾವಾಗ ಬೇಕೋ ಆವಾಗ ಹಾಲು ಕುಡ್ಲಿಕ್ಕೆ ಆಗೋದಿಲ್ಲ. ಮನೆಗೆ ಮಕ್ಕಳಿಗೆ ಪಾಪ ತಾಯಿ ಹಾಲು ಕುಡಿಬೋದು, ಮಗುನೇನು ಕಟ್ಟಿ ಹಾಕೋದಿಲ್ಲ. ಆದರೆ ಕರುವಿನ ಕಟ್ಟಿ ಹಾಕ್ತೇವೆ, ಅದಕ್ಕೆ ಪಾಪ ಎಷ್ಟು ಕುಡಬೇಕು ಅಂದ್ರೂ ಇಲ್ಲ ಪಾಪ ಅದಕ್ಕೆ. ಸೊ ಈ ಥರ ಸ್ವಾತಂತ್ರ್ಯ ಇಲ್ಲದಾಗ ಆ ತಾಯಿ ಆ ಕರುವಿಂದು ಅಂತ ಹೇಳೋದ್ರಲ್ಲಿ ಏನು ಅರ್ಥ ಇದೆ? ಆ ಕರು ಹಾಲು ಕುಡಿಬೇಕಾದ್ರೆ ಕಟ್ಟಿ ಹಾಕಿದಂಥ ಹಗ್ಗ ಬಿಚ್ಚಬೇಕು. ಗೋಪಾಲಕ ಕರುವಿಗೆ ಕಟ್ಟಿ ಹಾಕಿದ ಹಗ್ಗ ಬಿಚ್ಚದೇ ಇದ್ದರೆ ಆ ಹಾಲು ಕರುವಿಗೆ ತಾಯಿ ಹಾಲು ಕುಡಿಯೋದಕ್ಕೇ ಇಲ್ಲ. ಹಾಗಾಗಿ ಹಸು ಯಾರ್ದು ಅಂತಂದರೆ ಕರುವಿಗಿಂತಲೂ ಹೆಚ್ಚು ಗೋಪಾಲಕನದು. ಸ್ವಾತಂತ್ರ್ಯ ಯಾರಿಗಿದೆ? ಗೋಪಾಲಕ. ಆ ದನ ಸಾಕುವೊಂದು. ಆದರೆ ಗೋಪಾಲಕ ಹಾಲು ಕರೆದು ಉಪಯೋಗಿಸಬೇಕಾದ್ರೆ ಯಜಮಾನ ಹೇಳಬೇಕು, ನೀನು ಸ್ವಲ್ಪ ತೊಗೊಂಡೋಗಪ್ಪ ಅಂತ. ಯಾಕೆಂದರೆ ಆ ಹಸುವಿನ ಯಜಮಾನ ಯಾರಿರ್ತಾನೆ ಅವಂದೇ ಆ ಹಸು. ಹಾಗಾಗಿ ಆ ಹಸು ಕರುವಿಗಿಂತ ಹೆಚ್ಚಲು ಗೋಪಾಲಕಂದು, ಗೋಪಾಲಕನಿಗಿಂತ ಹೆಚ್ಚು ಯಜಮಾನದ್ದು. ಯಜಮಾನ
ಒಂದು ದಿನ ಹಸು ಕಟ್ಟಿ ಮಲಗಿದ್ದಾನೆ ರಾತ್ರಿ. ಒಬ್ಬ ಕಳ್ಳ ಬರ್ತಾನೆ, ಅದನ್ನು ಹಗ್ಗ ಬಿಚ್ಚಿಕೊಂಡು ತೊಗೊಂಡೋಗ್ಬಿಡ್ತಾನೆ. ಆ ಕಳ್ಳ ಹಸುವಿನ ಹಾಲನ್ನು ಕರೆದು ಉಪಯೋಗಿಸ್ತಾನೆ ಅಥವಾ ಮಾರಿಬಿಡ್ತಾನೆ. ಹಾಗಾಗಿ ಮರುದಿವಸದಿಂದ ಆ ಹಸು ಯಾರದ್ದು? ಈ ಥರ ಇಲ್ಲಿ ಬರುವಂಥ ಪ್ರಶ್ನೆ ಏನಂತಂದರೆ, ಹಸು ಯಾರದ್ದು? ಆ ಬ್ರಾಹ್ಮಣ ಹೇಳ್ತಾನೆ, ಇದು ಎಲ್ಲರದ್ದು ಹೌದು. ಆ ಕರು ಹಸುವಿನ ಕೆಚ್ಚಲಿಂದ ಹಾಲು ಕುಡಿಯೋಷ್ಟು ಸಮಯ ಆ ಹಸುವಿಂದು. ನಂತರ ಗೋಪಾಲಕ ಹಾಲು ಕರೆದ, ಹಾಗಾಗಿ ಗೋಪಾಲಕ ಅಂತ. ಆಮೇಲೆ ಯಜಮಾನ ಕರೆದ ಹಾಲು ಪಾತ್ರೆಯನ್ನು ಹಿಡಿದುಕೊಂಡು ಹೋದ, ಹಾಗಾಗಿ ಯಜಮಾನದ್ದು. ಒಂದು ದಿವಸ ಕಳ್ಳ ಹಿಡಿದುಕೊಂಡು ಹೋದ ದನವನ್ನು, ಹಾಗಾಗಿ ಕಳ್ಳನದ್ದು. ಯಾಕೆಂದರೆ ಪಯಃ ಪಿಬತಿ ಯಸ್ತಸ್ಯ ದೇನುಹು ತತ್ಸ್ಯೇತಿ ನಿಶ್ಚಯ. ಅಂದರೆ ಯಾರು ಹಸುವಿನ ಹಾಲನ್ನು ಕುಡಿದರೋ ಅವರದು ಆ ದನ. ಕಾನೂನು ಪ್ರಕಾರ ಯಾರು ದುಡ್ಡು ಕೊಟ್ಟು ಕೊಂಡುಕೊಂಡ್ರು, ಯಾರ ಮನೆಯಲ್ಲಿ ಕಟ್ಟಿ ಹಾಕಿದ್ದಾರೆ, ಅದೆಲ್ಲ ಕಥೆಯಲ್ಲ. ಅದರ ಪ್ರಯೋಜನ ಏನು? ಯಾರು ಯಾಕೆ ಹಸು ಅಂತಂದಿದ್ದೆ? ಯಾಕೆ? ಹಾಲನ್ನು ಕಡಿಲಿಕ್ಕೆ. ಆ ಹಾಲು ಯಾರು ಕುಡಿತಾನೋ ಅವನದೇ ಆ ಹಸು. ಅಂದರೆ ಯಜಮಾನ ನಾನು ಕೊಂಡುಕೊಂಡದ್ದು ಅಂತಂದರೆ ಏನೂ ಉಪಯೋಗ ಇಲ್ಲ. ಕಳ್ಳ ಹಿಡಿದುಕೊಂಡು ಹೋದ, ಮನೆಯಲ್ಲಿ ಹಾಲು ಕಡಿದು ಕುಡಿತಾ ಇದ್ದಾನೆ. ಯಾರು ಹಾಲು ಕುಡಿತಾನೋ ಅವನದ್ದೇ ಆದನ ಅಷ್ಟೇ. ಯಜಮಾನ ದುಡ್ಡು ಕೊಟ್ಟು ಕೊಂಡುಕೊಂಡಿರ್ಬೋದು, ಉಪಯೋಗ ಏನು? ಹಾಲು ಕುಡಿಯೋದು ಕಳ್ಳ. ದನ ಯಾರದ್ದು ಅಂದಾಗ ಯಾರು ಹಾಲು ಕುಡಿತಾ ಇದ್ದಾನೋ ಅವನದ್ದಷ್ಟೇ. ನಿಜವಾಗಿಯೂ ಹಸು ತನ್ನ ಕರುವಿಗೋಸ್ಕರ ಹಾಲಿಟ್ಟಿರೋದು, ಆದರೆ ಕರುವಿಗೆ ಕುಡಿಲಿಕ್ಕೇ ಇಲ್ಲ. ಅದನ್ನು ಕಟ್ಟಿ ಹಾಕಿ ಆಯಿತು, ನಾವು ಹಾಲನ್ನು ಕಡಿದಾಯಿತು. ಮತ್ತು ಅಟ್ಲೀಸ್ಟ್ ಹಾಲು ಕಡ್ದವನಿಗಾದರೂ ಹಾಲು ಉಂಟಾ? ಯಜಮಾನ ಪಾತ್ರೆ ತಗೊಂಡು ಮನೆಗೆ ಹೋದ, ಮರುದಿನ ಕಳ್ಳ ತಗೊಂಡು ಹೋದ. ಪಯಃ ಪಿಬತಿ ಯಸ್ತಸ್ಯ, ಯಾರು ಹಾಲನ್ನು ಉಪಯೋಗಿಸ್ತಾರೋ ಅವಂದೇ ಕಾರು. ಆದ್ದರಿಂದ ಇದರಿಂದ ನಮಗೆ ಗೊತ್ತಾಗೋದೇನು ಅಂತಂದರೆ, ಜೀವನದಲ್ಲಿ ಯಾರು ಫಲವನ್ನು ಅನುಭವಿಸ್ತಾನೋ ಅವನೇ ರೆಸ್ಪಾನ್ಸಿಬಲ್ ಅಷ್ಟೇ. ಆ ಸುಖಕ್ಕೂ ದುಃಖಕ್ಕೂ ಅವನೇ ಕಾರಣ. ಬೇರೆಯವ್ರನ್ನ ಮೇಲೆ ಗೂಬೆ ಕೂಡಿಸೋದು ವೇಸ್ಟ್. ಯಾರು ಫಲವನ್ನು ಅನುಭವಿಸ್ತಾನೋ ಅದು ಸುಖ ಆಗಬಹುದು, ದುಃಖ ಆಗಬಹುದು. ಸುಖ ಫಲವನ್ನು ಅನುಭವಿಸಿದರೆ ಅದಕ್ಕೆ ರೆಸ್ಪಾನ್ಸಿಬಲ್ ಅವನೇ, ಆ ಕರ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ್ದವನು. ದುಃಖವನ್ನು ಅನುಭವಿಸ್ತಾ ಇದ್ದರೆ ತಾನು ಮಾಡಿಕೊಂಡಿದ್ದೆ, ಇನ್ನೊಬ್ಬರು ಯಾರೋ ನಮಗೆ ದುಃಖವನ್ನು ಕೊಡೋದಿಲ್ಲ. ಅದಕ್ಕೆ ಇದು ಸುಂದರವಾದಂಥ ಉಪಮಾನ. ಅಂದರೆ ನಾವು ಅನುಭವಿಸುವಂಥ ಕರ್ಮಫಲಕ್ಕೆ ಹೊಣೆಗಾರರು ನಾವೇ, ಬೇರೆಯವರು ಕಾರಣರಾಗೋದಿಲ್ಲ ಅಂತ ಅರ್ಥ. ಇದಕ್ಕಾಗಿ ಇನ್ನೊಬ್ಬರು ಯಾರನ್ನೂ ಬೈದು ಉಪಯೋಗ ಇಲ್ಲ, ಮತ್ತಷ್ಟು ಪಾಪ ಕಟ್ಕೊಳ್ತೇವೆ ಅಷ್ಟೆ. ಪಯಃ ಪಿಬತಿ ಯಸ್ತಸ್ಯ ದೇನು ಸತ್ಯೇತಿ ನಿಶ್ಚಯ. ಆ ಬ್ರಾಹ್ಮಣ ಹೇಳ್ತಾನೆ, ಈ ಪ್ರಪಂಚದಲ್ಲಿ 3 ಥರ ಜನ ಇರ್ತಾರೆ ಅಂತ ಹೇಳ್ತಾನೆ. ಏಚ ಮೂಢತಮತಾಲೋಕೆ ಏಚ ಬುದ್ಧೇ ಪರಂಗತಾಃ ತೇನರಾಹ ಸುಖಮೇಧಂತೆ ಕ್ಲಿಶ್ಯತ್ ಅಂತರಿತೋ ಜನಃ ಅಂತ ಹೇಳ್ತಾನೆ. ತುಂಬ ಸುಂದರವಾಗಿರ್ತಿದೆಲ್ಲ ಕೇಳ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ. ಇದು ಪುರಾಣದಲ್ಲಿಯೂ ಅನೇಕ ಬಾರಿ ಬಂದಿದೆ, ಇಲ್ಲಿಯೂ ಬಂದಿದೆ. ಇದೊಂದು ಸುಭಾಷಿತ ಇದು. ಕೆಲವರು ತುಂಬ ದಡ್ಡರಿರ್ತಾರೆ, ಮೂಢರಲ್ಲಿ ಅತ್ಯಂತ ಶ್ರೇಷ್ಠರಾದಂಥವ್ರು. ಯಾರಿಗಾದರೂ ದಡ್ಡರಿಗೆ ಫಸ್ಟ್ ಪ್ರೈಸ್ ಕೊಡೋದು ಅಂತಂದರೆ ಯಾರು ಗೆಲ್ತಾನೋ ಅವನು. ಇನ್ನೊಬ್ಬನಿರ್ತಾನೆ ತುಂಬ ಬುದ್ಧಿವಂತರಲ್ಲೇ ಬುದ್ಧಿವಂತ. ನಾವು ನೋಡಿದಂಥ ಬುದ್ಧಿವಂತರಲ್ಲೇ ಅವನಷ್ಟು ಜಾಣ ಇಲ್ಲೋ ಅನ್ನಷ್ಟು ಒಂದು ಬುದ್ಧಿವಂತ, ಮೋಸ್ಟ್ ಬ್ರಿಲಿಯಂಟ್, ಗ್ರೇಟೆಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಅಂಥವನೊಬ್ಬ ಇದ್ದಾರೆ. ಅಂದರೆ 2 ಕ್ಯಾಟಗರಿ ಅಂತ ಅರ್ಥ ಮಾಡಿಕೊಳ್ಳಿ. ಭಾರೀ ಬುದ್ಧಿವಂತರ ಗುಂಪೊಂದು, ಅಸಲು ಭಾರೀ ದಡ್ಡರ ಗುಂಪೊಂದು. ಬ್ರಾಹ್ಮಣ ಹೇಳ್ತಾನೆ, ಏಚ ಮೂಢಮತಾಲೋಕೆ, ಕೆಲವರು ಬಹಳ ಮೂಢರು, ದಡ್ಡರು. ಎಷ್ಟು ಮೂಢರು ಅಂತಂದರೆ ಅವರಿಗೆ ಏನೂ ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಪಾಪ ಅವರಿಗೆ. ಇಂಥವರು ಆನಂದವಾಗಿ ಬದುಕ್ತಾರೆ ಅಂತ ಹೇಳ್ತಾನೆ ಬ್ರಾಹ್ಮಣ. ತುಂಬ ಆನಂದವಾಗಿ, ಯಾಕೆಂದರೆ ಅವರಿಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಿರೋದಿಲ್ಲ ಅವರಿಗೆ ಪಾಪ. ದೇ ನೆವರ್ ನ್ಯೂ ದಟ್ ದೇ ಡು ನಾಟ್ ನೋ. ತಾವು ದಡ್ಡರಂದು ಕೂಡ ಗೊತ್ತಿರೋದಿಲ್ಲ. ನಾವು ಭಾರಿ ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ ಪಾಪ. ಅಂತಹ ದಡ್ಡರಿಗೆ ಜೀವನದಲ್ಲಿ ಏನೂ ತೊಂದರೆ ಇಲ್ಲ, ಸೇಫ್ ಅಂತ ಹೇಳ್ತಾನೆ ಬ್ರಾಹ್ಮಣ. ಯಾಕೆಂದರೆ ಅವರಿಗೆ ಏನೂ ಪ್ರಾಬ್ಲಮೇ ಬರೋದಿಲ್ಲ. ಯಾಕೆಂದರೆ ಬಹಳ ಆನಂದವಾಗಿರ್ತಾರೆ. ಅವರಿಗೆ ಸಮಸ್ಯೆ ಅಂತ ತಿಳುವಳಿಕೆ ಇರೋದಿಲ್ಲ, ತಿಳಿಯುವಂಥ ಬುದ್ಧಿ ಕೂಡ ಅವರಿಗಿರೋದಿಲ್ಲ. ಹುಚ್ಚ ಇರ್ತಾನೆ ನೋಡಿ, ಅವನು ಯಾವಾಗೂ ಆನಂದವಾಗಿದ್ದುಬಿಡ್ತಾನೆ, ನಾವೇ ಒದ್ದಾಡ್ತೀವಿ. ತುಂಬ ಬ್ರಿಲಿಯಂಟ್ ಪರ್ಸನ್ ಇರ್ತಾನೆ, ಅವನು ಆನಂದವಾಗಿರ್ತಾನೆ. ಅವರಿಗೆ ದಡ್ಡರಿಗೆ ಏನು ಹೇಳಿದರೂ ಪ್ರಶ್ನೆಯೇ ಬರೋದಿಲ್ಲ. ಪ್ರಶ್ನೆ ಬರಬೇಕಾದ್ರೂ ಕೂಡ ಸ್ವಲ್ಪ ಬುದ್ಧಿ ಇರಬೇಕಲ್ವ. ಉತ್ತರ ಸಿಗಬೇಕಾದ್ರೆ ಹೆಚ್ಚು ತಲೆ ಬೇಕು.
ಆದರೆ ಪ್ರಶ್ನೆ ಮಿನಿಮಮ್ ಒಂದು ಪ್ರಶ್ನೆ ಹಾಕಬೇಕಾದ್ರೆ ಸ್ವಲ್ಪ ಬುದ್ಧಿ ಆದರೂ ಇರಬೇಕು. ಅವರಿಗೆ ಸ್ವಲ್ಪ ಬುದ್ಧಿ ಕೂಡ ಇರೋದಲ್ಲ, ಆದ ಕಾರಣ ಜೀವನದಲ್ಲಿ ಅವರಿಗೆ ಪ್ರಶ್ನೆಯೇ ಬರೋದಿಲ್ಲ. ಸೊ ನಿಜವಾಗಿ ದಡ್ಡರಿಗೆ ಪ್ರಶ್ನೆಯೇ ಬರುವುದಿಲ್ಲ. ಆದರೆ ಅವರಿಗೆ ನಾವು ದಡ್ಡರು ಅಂತ ದುಃಖ ಆಗಬೇಕು, ಆದರೆ ಅದು ಕೂಡ ಆಗೋದಿಲ್ಲ ಅವರಿಗೆ. ನನಗೆ ತುಂಬ ಜನ ನನ್ನಷ್ಟು ದೊಡ್ಡವನೇ ಯಾರಿದ್ದಾರೆ ಅಂತ ಆ ಥರ ಜೀವನ ಮಾಡ್ತಾರೆ ಅವರು. ಜೀವನದಲ್ಲಿ ದುಃಖವೇ ಇಲ್ಲ ಅವರಿಗೆ, ಆನಂದವಾಗಿ ಬದುಕಿಬಿಡ್ತಾರೆ ಅಂತ ಹೇಳ್ತಾನೆ ಬ್ರಾಹ್ಮಣ. ಏಚ ಮೂಢ ಮತಾಲೋಕೆ ಏಚ ಬುದ್ಧೇ ಪರಂಗತಃ. ಕೆಲವರು ಜ್ಞಾನದ ಅತ್ಯುನ್ನತ ಶಿಖರದಲ್ಲಿ ತುದಿಯಲ್ಲಿರ್ತಾರೆ. ಇವರಿಗೆ ಕೂಡ ಜೀವನದಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ, ಯಾಕೆಂದರೆ ಅವರಿಗೆ ತುಂಬ ಎಲ್ಲ ಗೊತ್ತಿರುತ್ತೆ. ಅವರಿಗೆ ಏನು ಸಮಸ್ಯೆ ಬಂದರೂ ಪರಿಷ್ಕಾರ ಮಾಡ್ಕೊಳ್ಳಿಕ್ಕೆ ಗೊತ್ತಿದೆ. ಅವ್ರಿಗೇನು ಸಮಸ್ಯೆ ಇದೆ. ಅತ್ಯಂತ ದಡ್ಡರಿಗೂ ಸಮಸ್ಯೆ ಇಲ್ಲ, ಅತ್ಯಂತ ಬುದ್ಧಿವಂತರಿಗೂ ಸಮಸ್ಯೆ ಇಲ್ಲ. ಸಮಸ್ಯೆ ಬಂದ್ರೂ ಪರಿಷ್ಕಾರ ಮಾರ್ಗ ಅವ್ರಿಗೆ ಗೊತ್ತಿರುತ್ತೆ, ಯಾಕೆಂದರೆ ಜಾಣರವರು. ತೇನರಾಹ ಸುಖಮೇಧಂತೆ ಕ್ಲಿಶ್ಯತ್ ಅಂತರಿತೋ ಜನಃ. ದಡ್ಡರಿಗೇನೂ ಪ್ರಾಬ್ಲಮ್ ಇಲ್ಲ, ಬುದ್ಧಿವಂತರಿಗೇನೂ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ಪ್ರಾಬ್ಲಮ್ ಬಂದ್ರೂ ಅವರಿಗೆ ಪರಿಷ್ಕಾರ ಮಾಡಿಕೊಳ್ಳೋ ಮಾರ್ಗ ಗೊತ್ತಿದೆ. ಈ ಎರಡು ವರ್ಗವೂ ಆನಂದವಾಗಿರ್ತದೆ. ಇನ್ನು ಮೂರನೇ ವರ್ಗ ಒಂದಿದೆ. ಇವರು ಹಾಗೆ ದಡ್ಡರೂ ಅಲ್ಲ, ಹೀಗೆ ಬುದ್ಧಿವಂತರೂ ಅಲ್ಲ, ಮಧ್ಯಸ್ಥವಾಗಿರ್ತಾರೆ. ಇವರಿಗೆ ಜೀವನದಲ್ಲಿ ಹೆಚ್ಚು ಪ್ರಾಬ್ಲಮ್ಸ್ ಬರೋದು. ಈ ಮಧ್ಯಸ್ಥರಿಗೆ ಗೊತ್ತಿದೆ ಅಂತ ಹೇಳೋಣವಾ, ಆದರೆ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋಣವಾ, ಆದರೂ ಸ್ವಲ್ಪ ಗೊತ್ತಿದೆ. ಇವರು ತುಂಬ ಪ್ರಮಾದಕಾರಿಗಳು ಅಂತ ಹೇಳ್ತಾರೆ. ದೇ ಆರ್ ಮೋಸ್ಟ್ ಡೇಂಜರಸ್ ಪರ್ಸನ್ಸ್ ಇನ್ ದಿ ವರ್ಲ್ಡ್. ಕ್ಲಿಶ್ಯತ್ ಅಂತರಿತೋ ಜನಃ. ಈ ಮಧ್ಯದವರು ಇದ್ದಾರಲ್ವ, ಅವರು ದಡ್ಡರೂ ಅಲ್ಲ, ಬುದ್ಧಿವಂತರೂ ಅಲ್ಲ. ಬೆಟ್ಟದ ಕೆಳಗೆಯೂ ಇಲ್ಲ, ಬೆಟ್ಟದ ಮೇಲೆಯೂ ಇಲ್ಲ, ಮಧ್ಯದಲ್ಲಿ ಒದ್ದಾಡ್ತಾ ಇರ್ತಾರೆ. ಬ್ರಾಹ್ಮಣ ಹೇಳ್ತಾನೆ, ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಅನುಭವಿಸುವುದು ಈ ಮಧ್ಯಸ್ಥರು ಮಾತ್ರವೇ. ಅವರಿಗೆ ಜೀವನವನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿಯೂ ಇಲ್ಲ, ಅರ್ಥ ಮಾಡಿ ಅಂತರಕ್ಕೇರೋ ಶಕ್ತಿಯೂ ಇಲ್ಲ. ಹಾಗಾಗಿ ಈ ಅರೆಬರೆ ತಿಳಿದಂಥ ಜನ ಇದ್ದಾರಲ್ವ, ಇವರು ಯಾವುದೋ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಗೊಂದಲ ಮಾಡಿಕೊಳ್ತಾರೆ. ಇಂಥವ್ರು ಎಲ್ಲ ತಪ್ಪುಗಳಿಗೆ, ಎಲ್ಲ ಕಷ್ಟಗಳಿಗೆ ಇನ್ನೊಬ್ಬರ ಕಾರಣ ಅಂತ ತಿಳಿದು ಕೂಗಾಡ್ತಾರೆ, ಶಾಪ ಹಾಕ್ತಾರೆ, ರಾಗದ್ವೇಷಗಳನ್ನು ಬೆಳೆಸಿಕೊಳ್ತಾರೆ, ಆ ಥರ ಜೀವನ ಮಾಡ್ತಾರೆ ಅಂತ ಹೇಳ್ತಾನೆ. ನಮ್ಮಲ್ಲಿ ಪಾಪ ಕೆಲವಿನ ಜನ ಇರ್ತಾರೆ, ಆಚಾರ್ಯ ನಾಳೆ ದಿನ ಪೂಜೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಏನಮ್ಮ ದೇವರು ಫೋಟೋ ಇಡಿ, ಪೂಜೆ ಮಾಡಿ, ದೀಪ ಹಚ್ಚಿ, ಮತ್ತು ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ಅವರು ಆಯ್ತು ಆಚಾರ್ಯ ಅಷ್ಟಕ್ಕೆ ಮೇಲೆ ಅವ್ರ ಪ್ರಶ್ನೆಯೇ ಬರೋದಿಲ್ಲ. ಇನ್ನು ಕೆಲವರು ಪ್ರಶ್ನೆ ಕೇಳ್ತಾರೆ, ಹೇಗೆ ಆಚಾರ್ಯ ತುಪ್ಪದ ದೀಪ ಹಚ್ಚಬೇಕು, ಎಣ್ಣೆ ದೀಪ ಹಚ್ಚಬೇಕು, 3 ಬತ್ತಿ ಇಡಬೇಕು, 4 ಬತ್ತಿ ಇಡಬೇಕು, ನಾನೇ ಹಚ್ಚಬೇಕು, ನಮ್ಮ ಮನೆಯವರು ಹಚ್ಚಬೇಕು, ಸ್ನಾನ ಮಾಡಿ ಹಚ್ಚಬೇಕು, ಸ್ನಾನ ಮಾಡದೆ ಹಚ್ಚಬೇಕು, ನಮಗೆ ಯಾವಾಗ ಹಚ್ಚಬೇಕು, ಯಾವಾಗ ಹಚ್ಚಿರೆ, ಇದರ ಪ್ರಶ್ನೆಗಳು ಬರುತ್ತೆ. ಯಾಕೆಂದರೆ ಪೂರ್ತಿಯೂ ಗೊತ್ತಿಲ್ಲ. ಗೊತ್ತಿದೆ ಅಂತ ಹೇಳೋಕ್ಕೆ ಏನೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಸುಮ್ಮನೆ ಅವ್ರು ಹೇಳಿದ್ದು ಮಾಡ್ತಾರೆ ಅಂದರೆ ಅದು ಮಾಡಲ್ಲ. ಸ್ವಲ್ಪ ಗೊತ್ತಿದೆ ಅಂತ ಹೇಳಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಈ ಥರ ಜನಗಳು ತುಂಬ ಸಮಸ್ಯೆಗಳನ್ನ ಅನುಭವಿಸ್ತಾರೆ. ನಿಜವಾದಂಥ ಜ್ಞಾನಿಗೆ ಸಮಸ್ಯೆಯೇ ಇಲ್ಲ. ಅಜ್ಞಾನಿಗೆ ಸಮಸ್ಯೆ ಇರೋ ವಿಷಯ ಗೊತ್ತಿಲ್ಲ. ಆದ್ದರಿಂದ ಇವರಿಬ್ಬರು ಆನಂದವಾಗಿ ಬದುಕ್ತಾರೆ. ಅರ್ಧಂಬರ್ಧಂ ತಿಳಿದಂಥ ಜನರನ್ನು ಬ್ರಹ್ಮದೇವರೇ ಬಂದರೂ ಕೂಡ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಸಮಸ್ಯೆ, ಅವರು ತಾವೂ ಒಂದು ಸಮಸ್ಯೆ, ಅವರಿಂದ ಸಮಾಜಕ್ಕೂ ಒಂದು ಸಮಸ್ಯೆ. ಅವರು ಸ್ವತಃ ತಮಗೆ ತಾವೇ ಸಮಸ್ಯೆ ಆಗ್ತಾರೆ. ಇಂಥ ಜನವೇ ಸಮಾಜದಲ್ಲಿ ತುಂಬ ಜನ ಇದ್ದಾರೆ ಅಂತ ಹೇಳ್ತಾನೆ ಬ್ರಾಹ್ಮಣ. ಮೆಜಾರಿಟಿ ಇವರದ್ದು ಬುದ್ಧಿವಂತರು ಮತ್ತು ದಡ್ಡರ ವರ್ಗ ಸಮಾಜದಲ್ಲಿ ತುಂಬ ಮೈನಾರಿಟೀಸ್. ಇದನ್ನು ತಿಳ್ಕೊಂಡು ನಾವು ಯಾವ ಕ್ಯಾಟಗರಿಗೆ ಸೇರಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಬದುಕಿದ ಅರ್ಥವನ್ನು ಹುಡುಕಬೇಕು ಅಂತ ಹೇಳ್ತಾನೆ ಬ್ರಾಹ್ಮಣ. ಹಾಗೆ ತಿಳಿದವನಿದ್ದಾಗನೇ ಇರಬೇಕು, ಅಥವಾ ಗೊತ್ತಿಲ್ಲದವನ ಇರ್ಬೋದು. ಯಾಕಂದರೆ ಈ ಎರಡು ಇದ್ದರೆ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಮಧ್ಯಸ್ಥರಾಗಿದ್ದು ಬಿಟ್ಟರೆ ಗೊತ್ತು ಅಂತಲೂ ಇದೆ, ಗೊತ್ತಿಲ್ಲ ಅಂತಲೂ ಇದೆ ಅಂತಂದಾಗ ಅವರು ಸಮಸ್ಯೆಯನ್ನು ಪಡಬೇಕಾಗತ್ತೆ. ಈ ಥರ ಬಹಳ ಬುದ್ಧಿವಾದವನ್ನು ಹೇಳ್ತಾನೆ. ಇಷ್ಟು ಹೇಳಿದ್ರೂ ಕೂಡ ರಾಜಪಾಪ ಅವನಿಗೆ ಸಮಾಧಾನ ಆಗೋ, ಎಷ್ಟನ್ನೇ ಹೇಳಿ ಸ್ವಾಮಿ, ಮಗ ಹೋದ್ನಲ್ಲ, ಅದೇ ಪಾಠವನ್ನು ಹೇಳ್ತಾನೆ. ಮತ್ತು ಆ ಬ್ರಾಹ್ಮಣ ಇವನ ದುಃಖವನ್ನು ಹೋಗಲಿಕ್ಕೆ ಮತ್ತಿಷ್ಟು ಉಪಮಾನಗಳು ಹೇಳ್ತಾನೆ, ಮತ್ತಿಷ್ಟು ಕಥೆಗಳನ್ನು ಹೇಳಿ ಅವನಿಗೆ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತಾನೆ. ಇವತ್ತಿಗೆ ಬಹಳ ಮಾಡಿದೆ. ಇದು 5ನೇ 6ನೇ ಪ್ರಶ್ನೆ ಇದು. ಬಟ್ ಇನ್ನು 2-3 ಪ್ರಶ್ನೆ ಬರುತ್ತೆ, ಸಮಯಾತೀತ ಆಗಿದೆ. ಇವತ್ತು ಇಲ್ಲಿಗೆ ಮುಗಿಸೋಣ. ಸೊ ಇವತ್ತು ನಾವು ಏನು ತಿಳ್ಕೊಂಡ್ವಿ ಅಂತಂಬೋದು ಬಂದರೆ, ಸುಖ ಅಂತಂಬೋದು ಹೊರಗಿಂದ ಬರೋದಲ್ಲ, ದುಃಖ ಅಂತಂಬೋದು ಹೊರಗಿಂದ ಬರೋದಲ್ಲ. ಸುಖ ದುಃಖ ಎರಡನ್ನೂ ನಮ್ಮ ಶರೀರದ ಒಳಗೆ ಇರುತ್ತೆ, ನಾವೇ ಅನುಭವಿಸಬೇಕು.
ಶರೀರದಿಂದಲೇ ಸುಖ ಅನುಭವಿಸ್ತೇವೆ, ಶರೀರದಿಂದಲೇ ದುಃಖ ಅನುಭವಿಸ್ತೇವೆ. ಸುಖ ದುಃಖಗಳನ್ನು ಬೇರೆಯವರು ಕೊಡೋದಿಲ್ಲ. ಇವನಿಂದ ನಾನು ಹಾಳಾದೆ, ಇವನು ನನಗೆ ಕಷ್ಟ ಕೊಟ್ಟ, ಅವರ ನಿಮಿತ್ತ ಮಾತ್ರ ಅಷ್ಟೇ. ನಾನು ಕಷ್ಟಪಡುವಂಥ ಒಂದು ಪ್ರಾರಬ್ಧ ಇದ್ದರೆ ಬೇರೆಯವರು ಏನು ಮಾಡಲಿಕ್ಕಾಗತ್ತೆ? ಯಾರು ತಪ್ಪಿಸ್ಲಿಕ್ಕೂ ಆಗಲ್ಲ. ನಾನು ಮಾಡಿಕೊಂಡದ್ದು ಈ ಶರೀರದಿಂದ, ನಾನು ಮಾಡಿಕೊಂಡಿದ್ದನ್ನು ಈ ಶರೀರದಿಂದಲೇ ಅನುಭವಿಸ್ತೇನೆ. ಅದು ಈ ಜನ್ಮ, ಈ ಶರೀರ ಆಗ್ಬೋದು, ಇನ್ನೊಂದು ಶರೀರ ಆಗ್ಬೋದು, ನಾನೇ ಅನುಭವಿಸಬೇಕಾಗುತ್ತೆ. ಇದು ಹೇಳಿದಂಥ ವಿಚಾರ. ಆಮೇಲೆ ಯಾಕೆ ಇದು ನಾನೇ ಯಾಕೆ ಅನುಭವಿಸ್ಬೇಕು ಅಂತಂದಾಗ ಅದಕ್ಕೂ ಒಂದು ಕಾರಣ ಹೇಳ್ತಾರೆ. ದೇನುಹು ವತ್ಸಸ್ಯ ಗೋಪಸ್ಯ ಸ್ವಾಮಿನಃ ತಸ್ಕರಸ್ಯ ಚ. ಈ ಒಂದು ಹಸು ಯಾರದ್ದು ಅಂತಂದಾಗ ಹಸುವಿನ ಹಾಲು ಯಾರು ಕುಡಿತಾರೋ ಅವಂದೇ ಹಸು. ಹಾಗಾಗಿ ಸುಖ ದುಃಖಗಳನ್ನು ಯಾರು ಅನುಭವಿಸುತ್ತಾನೋ ಅವನೇ ರೆಸ್ಪಾನ್ಸಿಬಲ್, ಇನ್ನೊಬ್ಬರು ಕಾರಣ ಆಗೋದಿಲ್ಲ ಅಂತಂಬೋದು ಒಂದು ಮಾತನ್ನು ಬ್ರಾಹ್ಮಣ ಹೇಳ್ತಾನೆ. ಮತ್ತು ಲೋಕದಲ್ಲಿ 3 ಥರ ಜನ ಇದ್ದಾರೆ. ತುಂಬ ಗೊತ್ತಿದ್ದವರು ಇದ್ದಾರೆ, ಗೊತ್ತಿಲ್ಲದವರು ಇದ್ದಾರೆ. ಇವರಿಗೇನು ಸಮಸ್ಯೆ ಬರೋದಿಲ್ಲ. ಗೊತ್ತಿದ್ದವನಿಗೆ ಸಮಸ್ಯೆ ಇಲ್ಲ, ಪರಿಷ್ಕಾರ ಮಾಡಿಕೊಳ್ತಾನೆ. ಗೊತ್ತಿಲ್ಲದವನಿಗೂ ಸಮಸ್ಯೆ ಇಲ್ಲ, ಯಾಕಂದರೆ ಸಮಸ್ಯೆ ಇರೋ ವಿಚಾರವೇ ಅವನಿಗೆ ಗೊತ್ತಿಲ್ಲ. ಈ ನಡುವಿನ ಮಧ್ಯೆ ಇರ್ತಾರಲ್ಲ, ಅವರೇ ಎಲ್ಲ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಂಡು ಹಾಗಾದರೆ ಹೇಗೆ, ಹೀಗಾದರೆ ಹೇಗೆ, ಹಾಗೇ ಹಾಕಬೇಕು. ಸೊ ಅರ್ಧಂಬರ್ಧಂ ತಿಳುವಳಿಕೆಯಿಂದ ಒದ್ದಾಡ್ತಾರೆ. ಸೊ ನೀನು ಯಾವ ಕ್ಯಾಟಗರಿ ಸೇರ್ತಿ? ಮಗ ಸತ್ತ ಅಂತ ಅಳ್ತಾ ಇದೆಯಾ? ನಿಂದು ಏನೂ ಇಲ್ಲ, ಆ ಮಗನಿಗೂ ನಿನಗೂ ಏನೂ ಸಂಬಂಧ ಇಲ್ಲ. ನೀನು ಸುಖ ಪಡ್ತಾ ಇರೋದು ನಿನ್ನ ಹಿಂದಿನ ಜನ್ಮದ ಪ್ರಾರಬ್ಧದಿಂದ, ಅವನಿಗೂ ನಿನಗೂ ಏನೂ ಸಂಬಂಧ ಇಲ್ಲ. ಇಷ್ಟು ತಿಳುವಳಿಕೆಯಿಂದ ನೀನು ಸಂತೋಷವಾಗಾದರೂ ಇರಬೇಕು. ಇಲ್ಲ, ಏನೂ ಗೊತ್ತಿಲ್ಲಲ್ಲ, ಬಿಟ್ಟುಬಿಡು, ಹಾಗನ್ನ ಇರಬೇಕು. ಹಾಗೂ ಹೀಗೂ ಎರಡೂ ಇಲ್ಲದೆ ಮಗ ಸತ್ತ ಅಂತ ಅಳ್ತಾ ಇದೆಯಲ್ವಾ ಅಂತಂಬೋದು ಈ ಬ್ರಾಹ್ಮಣ ಹೇಳುವಂಥ ಮಾತು. ಇನ್ನು ಬ್ರಾಹ್ಮಣ ಅನೇಕ ಮಾತುಗಳನ್ನು ಹೇಳ್ತಾನೆ. ಅದನ್ನು ನಾವು ಮುಂದಿನ ವಾರ ಪಾಠದಲ್ಲಿ ನಾವು ನೋಡೋಣ. ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.